ನಮಸ್ಕಾರ ಸ್ನೇಹಿತರೆ HSTR GPSTR ಮತ್ತು KSET ಈ ಎಲ್ಲ ಎಕ್ಸಾಮ್ಗಳಿಗೆ ಸಹಾಯವಾಗಲಂತ ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಈ ನನ್ನ ವಿಡಿಯೋದಲ್ಲಿ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಟಾಪಿಕ್ಗಳನ್ನು ಇಲ್ಲಿ ನಾನು ಕವರ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಈಗ ಮಾಡಿರುವಂತಹ ವಿಡಿಯೋದಲ್ಲಿ ದೈಹಿಕ ಶಿಕ್ಷಣದಲ್ಲಿ ಬರುವಂತಹ ಒಂದು ಟಾಪಿಕನ್ನು ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ. ಅದು ಯಾವುದಂದರೆ ಹೆಲ್ತ್ ಎಜುಕೇಷನ್. ನಾನು ಈ ವಿಡಿಯೋದಲ್ಲಿ ಹೆಲ್ತ್ ಅಂದರೆ ಏನು, ಹೆಲ್ತ್ ಎಜುಕೇಷನ್ ಅಂದರೆ ಏನು, ಡಯಟ್ ಅಂದರೆ ಏನು, ಬ್ಯಾಲೆನ್ಸ್ ಡಯಟ್ ಅಂದರೆ ಏನು, ನ್ಯೂಟ್ರಿಷನ್ ಅಂದರೆ ಏನು, ಮತ್ತು ನ್ಯೂಟ್ರಿಷನಲ್ಲಿ ಬರುವಂತಹ ವಿಧಗಳು ಯಾವುವು, ಇವುಗಳನ್ನೆಲ್ಲ ನಾನು ಇಲ್ಲಿ ಕವರ್ ಮಾಡ್ತೀನಿ. ಮೊದಲನೇದಾಗಿ ಹೆಲ್ತ್ ಆರೋಗ್ಯ ಅಂದರೆ ಏನು ಅಂತ ನೋಡೋಣ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆರೋಗ್ಯ ಎಂದರೆ ಕೇವಲ ರೋಗ ಅಥವಾ ದೌರ್ಬಲ್ಯವಿಲ್ಲದಿರುವುದಲ್ಲ, ಬದಲಾಗಿ ವ್ಯಕ್ತಿಯ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಸ್ಥಿತಿಯ ಸಂಪೂರ್ಣವಾಗಿ ಉತ್ತಮವಾಗಿರುವುದೇ ಆರೋಗ್ಯ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ವಿಶ್ವ ಆರೋಗ್ಯ ಸಂಸ್ಥೆಯವರು ಒಬ್ಬ ವ್ಯಕ್ತಿ ಯಾವುದೇ ರೋಗದಿಂದ ಮುಕ್ತನಾಗಿರುವುದು ಅದು ಆರೋಗ್ಯ ಅಲ್ಲ ಅಂತ ಹೇಳ್ತಾರೆ. ಬದಲಾಗಿ ಅವನು ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಉತ್ತಮವಾಗಿರಬೇಕು. ಅಂತಹ ಒಂದು ಸ್ಥಿತಿಯನ್ನು ನಾವು ಆರೋಗ್ಯ ಅಂತ ಹೇಳ್ತೀವಿ ಅಂತ WHO ಹೇಳ್ತಾರೆ. ಆರೋಗ್ಯದ ಪ್ರಮುಖ 3 ಆಯಾಮಗಳು. ಆರೋಗ್ಯದ 3 ಆಯಾಮಗಳು ಯಾವ್ಯಾವು ಅಂದರೆ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ. ದೈಹಿಕ ಆರೋಗ್ಯ ಅಂದರೆ ದೇಹದ ಎಲ್ಲ ಅಂಗಾಂಗಗಳು ಸರಿಯಾಗಿ ಕಾರ್ಯನಿರ್ವಹಿಸುವುದು ದೈಹಿಕ ಆರೋಗ್ಯ. ಮಾನಸಿಕ ಆರೋಗ್ಯ ಅಂದರೆ ಯಾವುದೇ ಒತ್ತಡವಿಲ್ಲದೆ ಸಕಾರಾತ್ಮಕ ಆಲೋಚನೆ ಹಾಗೂ ನೆಮ್ಮದಿಯಿಂದ ಇರುವುದು ಮಾನಸಿಕ ಆರೋಗ್ಯ. ಸಾಮಾಜಿಕ ಆರೋಗ್ಯ ಅಂದರೆ ನಾವಿರುವಂತಹ ಸಮಾಜದಲ್ಲಿ ಇತರರೊಂದಿಗೆ ಉತ್ತಮವಾಗಿ ಬಾಂಧವ್ಯ ಮತ್ತು ಹೊಂದಾಣಿಕೆಯನ್ನು ಹೊಂದಿರುವುದು ಸಾಮಾಜಿಕ ಆರೋಗ್ಯ. ಈ 3 ಆರೋಗ್ಯ ಇತ್ತಂದರೆ ಆ ವ್ಯಕ್ತಿಯನ್ನು ಆರೋಗ್ಯವಂತ ವ್ಯಕ್ತಿ ಅಂತ ನಾವು ಕರಿತೀವಿ. ನಾನು ಆಗಲೇ ಹೇಳಿದೆ, ರೋಗದಿಂದ ಮುಕ್ತನಾಗಿರುವುದು ಆರೋಗ್ಯವಲ್ಲ, ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಸ್ಥಿತಿ ಒಳ್ಳೆಯದಾಗಿದ್ದರೆ ಅದನ್ನು ನಾವು ಆರೋಗ್ಯ ಅಂತ ಕರಿತೀವಿ. ಇವಾಗ ಆರೋಗ್ಯ ಶಿಕ್ಷಣ ಎಂದರೇನು ಸ್ನೇಹಿತರೆ? ನಿಮಗೆಲ್ಲ ಗೊತ್ತಿರುವ ಹಾಗೆ ಶಿಕ್ಷಣ ಎಂದರೆ ನಾವು ಜ್ಞಾನವನ್ನು ಕೊಡುವುದು, ಜ್ಞಾನವನ್ನು ನೀಡುವುದಕ್ಕೆ ಶಿಕ್ಷಣ ಅಂತ ಕರಿತೀವಿ. ಜ್ಞಾನ ಅಥವಾ ಕೌಶಲ್ಯವನ್ನು ಹೇಳಿಕೊಡುವುದಕ್ಕೆ ಒಂದು ಶಿಕ್ಷಣ ಅಂತ ಕರಿತೀವಿ. ಆರೋಗ್ಯ ಶಿಕ್ಷಣ ಅಂದ್ರೇನು? ಆರೋಗ್ಯದ ಬಗ್ಗೆ ಜ್ಞಾನವನ್ನು ನೀಡುವುದಕ್ಕೆ ನಾವು ಆರೋಗ್ಯ ಶಿಕ್ಷಣ ಅಂತ ಕರಿತೀವಿ. ಇಲ್ಲಿ ನೋಡಿ, ಜನರು ತಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಲು, ರೋಗಗಳನ್ನು ತಡೆಗಟ್ಟಲು ಮತ್ತು ಆರೋಗ್ಯಕರ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಲು ಅಗತ್ಯವಿರುವ ಜ್ಞಾನ ಮತ್ತು ಕೌಶಲ್ಯಗಳನ್ನು ನೀಡುವ ಪ್ರಕ್ರಿಯೆ ಆರೋಗ್ಯ ಶಿಕ್ಷಣ. ಆರೋಗ್ಯದ ಬಗ್ಗೆ ಜ್ಞಾನ ಮತ್ತು ಕೌಶಲ್ಯಗಳನ್ನು ನೀಡುವ ಪ್ರಕ್ರಿಯೆ ಆರೋಗ್ಯ ಶಿಕ್ಷಣ ಅಂತ ಕರಿತೀವಿ. ಆರೋಗ್ಯ ಶಿಕ್ಷಣದ ಮುಖ್ಯ ಉದ್ದೇಶಗಳು ಯಾವ್ಯಾವು? ಆರೋಗ್ಯ ಶಿಕ್ಷಣದ ಮುಖ್ಯ ಉದ್ದೇಶಗಳು ಜನರಲ್ಲಿ ಜಾಗೃತಿ ಮೂಡಿಸುವುದು, ಜನರಲ್ಲಿ ಸಾಂಕ್ರಾಮಿಕ ರೋಗ ಮತ್ತು ದೀರ್ಘಕಾಲದ ರೋಗಗಳ ಬಗ್ಗೆ ಜಾಗೃತಿ ಮೂಡಿಸುವುದು, ನಡವಳಿಕೆಯಲ್ಲಿ ಬದಲಾವಣೆ, ಜನರ ನಡವಳಿಕೆಯಲ್ಲಿ ಒಬ್ಬರು ಧೂಮಪಾನ, ಮದ್ಯಪಾನದಂಥ ಕೆಟ್ಟ ಚಟಗಳನ್ನು ಮಾಡ್ತಿರ್ತಾರೆ, ಅದರ ಬಗ್ಗೆ ಅವರಿಗೆ ಶಿಕ್ಷಣವನ್ನು ಕೊಡುವುದು, ಅವರಲ್ಲಿ ಬದಲಾವಣೆ ತರುವುದು ಇದರ ಉದ್ದೇಶ. ಸ್ವಚ್ಛತೆಯ ಅರಿವನ್ನು ಮೂಡಿಸುವುದು, ಜನರಿಗೆ ಅವರು ಇರುವಂತಹ ಪರಿಸರದ ಬಗ್ಗೆ, ಪರಿಸರದಲ್ಲಿ ಯಾವ ರೀತಿಯಾಗಿರಬೇಕು, ಪರಿಸರವನ್ನು ಹೇಗೆ ಸ್ವಚ್ಛವಾಗಿಟ್ಟುಕೊಳ್ಬೇಕು ಅಂತ ಅರಿವು ಮೂಡಿಸುವುದು ಇದು ಆರೋಗ್ಯ ಶಿಕ್ಷಣದ ಉದ್ದೇಶ. ಮತ್ತೊಂದು ಸಂಪನ್ಮೂಲಗಳ ಬಳಕೆ. ಭಾಳಷ್ಟು ಸಂಪನ್ಮೂಲಗಳಿವೆ. ಯಾವುದಕ್ಕೆ? ಆರೋಗ್ಯ ಸ್ಥಿತಿಯಲ್ಲಿ ಇರೋಕ್ಕೆ ನಾವು ಈ ಸಂಪನ್ಮೂಲಗಳನ್ನು ಹೇಗೆ ಬಳಸಬೇಕೆಂಬುದನ್ನು ಜನರಿಗೆ ತಿಳಿಸಿಕೊಡುವುದು ಆರೋಗ್ಯ ಶಿಕ್ಷಣದ ಉದ್ದೇಶ ಸ್ನೇಹಿತರೆ. ಇವಾಗ ಆರೋಗ್ಯದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವ್ಯಾವು ಅಂತ ನೋಡೋಣ. ಆರೋಗ್ಯದ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಹೆರಿಡಿಟಿ ಮತ್ತು ಎನ್ವಿರಾನ್ಮೆಂಟ್, ಆನುವಂಶಿಕತೆ ಮತ್ತು ಪರಿಸರ. ಈ 2 ಅಂಶಗಳು ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತವೆ ಸ್ನೇಹಿತರೆ. ಇವು ಯಾವ ರೀತಿಯಾಗಿ ಬೀರುತ್ತವೆ ಅಂತ ನೋಡೋಣ.
ಆನುವಂಶಿಕ ಅಂಶಗಳು, ಹೆರಿಡಿಟಿ ಫ್ಯಾಕ್ಟರ್ಸ್. ಯಾವ್ಯಾವು ಹೆರಿಡಿಟಿ ಫ್ಯಾಕ್ಟರ್ಸು? ಆನುವಂಶಿಕತೆ ಅಂದ್ರೇನು ಮೊದಲು ನೋಡೋಣ. ಆನುವಂಶಿಕತೆ ಅಂದರೆ ಪೋಷಕರಿಂದ, ತಂದೆ ತಾಯಿಯಿಂದ ಮಕ್ಕಳಿಗೆ ಜೀನ್ಸ್ ಮೂಲಕ ಹಸ್ತಾಂತರವಾಗುವ ಜೈವಿಕ ಗುಣಲಕ್ಷಣಗಳನ್ನು ನಾವು ಆನುವಂಶಿಕತೆ ಅಂತ ಕರಿತೀವಿ. ಇವುಗಳನ್ನು ನಾವು ಬದಲಾಯಿಸಲು ಸಾಧ್ಯವಿಲ್ಲ. ಇವುಗಳನ್ನು ನಾವು ಯಾವುದೇ ಕಾರಣಕ್ಕೂ ಬದಲಾಯಿಸಲು ಸಾಧ್ಯವಿಲ್ಲ ಸ್ನೇಹಿತರೆ. ತಂದೆ ತಾಯಿಯಲ್ಲಿ ಯಾವ ಗುಣಲಕ್ಷಣ, ಯಾವ ಜೈವಿಕ ಗುಣಲಕ್ಷಣಗಳು ಇರ್ತಾವಲ್ಲ ಅವು ಮಕ್ಕಳಿಗೆ ಹಸ್ತಾಂತರವಾಗುತ್ತವೆ. ಅವುಗಳನ್ನು ನಾವು ಆನುವಂಶಿಕತೆ ಅಂತ ಕರಿತೀವಿ. ಇದರಲ್ಲಿ ಯಾವ್ಯಾವ ಬರ್ತಾವಂದರೆ ಶಾರೀರಿಕ ರಚನೆ, ತಂದೆ ತಾಯಿಯ ಎತ್ತರ, ತೂಕ, ಕಣ್ಣಿನ ಬಣ್ಣ, ಚರ್ಮದ ಬಣ್ಣ ಮತ್ತು ದೇಹದ ರಚನೆ ಇವು ಮುಂತಾದವುಗಳು ಆನುವಂಶಿಕತೆಯಿಂದ ನಿರ್ಧಾರವಾಗುತ್ತವೆ. ಆನುವಂಶಿಕ ಕಾಯಿಲೆಗಳು, ಪೋಷಕರಲ್ಲಿ ಯಾವುದಾದ್ರೂ ರೋಗವಿದ್ದರೆ, ಯಾವುದಾದ್ರೂ ಅಂದರೆ ಇವುಗಳು ಡಯಾಬಿಟಿಸ್ ಆಗಲಿ, ಹಾರ್ಟ್ ಡಿಸೀಸ್ ಆಗಲಿ, ಹೈಪರ್ ಟೆನ್ಷನ್ ಆಗಲಿ, ಮತ್ತು ಇವು ಹಿಮೋಫಿಲಿಯಾ ಇಂಥವು ಯಾವುದಾದ್ರೂ ರೋಗ ಪೋಷಕರಲ್ಲಿದ್ದರೆ ಅವು ಮಕ್ಕಳಿಗೆ ಬರುವಂತಹ ಚಾನ್ಸಸ್ ಬಹಳವಾಗಿರುತ್ತವೆ. ಇದು ಕೂಡ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಅಂಶ. ರೋಗ ನಿರೋಧಕ ಶಕ್ತಿ, ತಂದೆ ತಾಯಿಯ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದರೆ ಮಕ್ಕಳಲ್ಲಿ ಕೂಡ ಕಡಿಮೆ ಇರುವಂತಹ ಸಂಭವ ಭಾಳ ಹೆಚ್ಚಾಗಿರುತ್ತದೆ. ಅದರ ಜೊತೆಗೆ ರೋಗ ನಿರೋಧಕ ಶಕ್ತಿ ತಂದೆ ತಾಯಿಯಲ್ಲಿ ಹೆಚ್ಚಿದ್ದರೆ ಅದು ಮಕ್ಕಳಲ್ಲಿ ಕೂಡ ಹೆಚ್ಚಾಗುವ ಸಾಧ್ಯತೆ ಬಹಳಷ್ಟು ಇರುತ್ತದೆ. ಇದು ಕೂಡ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ಅಂಶ. ಮಾನಸಿಕ ಆರೋಗ್ಯ, ತಂದೆ ತಾಯಿಯ ಮಾನಸಿಕ ಆರೋಗ್ಯ ಚೆನ್ನಾಗಿದ್ದರೆ ಮಕ್ಕಳ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತದೆ. ತಂದೆ ತಾಯಿಯ ಮಾನಸಿಕ ಆರೋಗ್ಯ ಅಷ್ಟೊಂದು ಸರಿಯಾಗಿ ಇರಲಿಲ್ಲ ಅಂದರೆ ಮಕ್ಕಳ ಮಾನಸಿಕ ಆರೋಗ್ಯ ಕೂಡ ಸರಿಯಾಗಿರುವುದಿಲ್ಲ. ಇವೆಲ್ಲವೂ ಆನುವಂಶಿಕ ಅಂಶಗಳು. ಇವೆಲ್ಲವೂ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ. ಇವಾಗ ಪರಿಸರದ ಅಂಶಗಳು ಯಾವ್ಯಾವು? ನಾವು ಹೆರಿಡಿಟಿ ಫ್ಯಾಕ್ಟರ್ಸ್ ಯಾವ್ಯಾವು ಅಂತ ನೋಡಿದ್ದೀವಿ. ಇವಾಗ ಪರಿಸರದ ಅಂಶಗಳು, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಯಾವ್ಯಾವು ಅಂತ ನೋಡೋಣ. ವ್ಯಕ್ತಿಯ ಸುತ್ತಮುತ್ತಲಿನ ಭೌತಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಿಸರವು ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಆನುವಂಶಿಕತೆಗಿಂತ ಭಿನ್ನವಾಗಿ ಪರಿಸರವನ್ನು ನಾವು ನಿಯಂತ್ರಿಸಬಹುದು ಅಥವಾ ಸುಧಾರಿಸಬಹುದು. ಈಗ ನಮ್ಮ ಸುತ್ತಮುತ್ತಲ ಇರುವ ಭೌತಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಿಸರ ಇದು ನಮ್ಮ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಇದನ್ನು ನಾವು ಬದಲಾಯಿಸಬಹುದು, ಇದನ್ನು ನಾವು ನಿಯಂತ್ರಿಸಬಹುದು. ಇದೇನು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ ಇದೆಯಲ್ಲ ಇದನ್ನು ನಾವು ನಿಯಂತ್ರಿಸಬಹುದು ಮತ್ತು ಬದಲಾಯಿಸಬಹುದು. ಆನುವಂಶಿಕತೆ ಹಾಗಲ್ಲ. ಆನುವಂಶಿಕತೆಯನ್ನು ನಾವು ಬದಲಾಯಿಸಲು ಸಾಧ್ಯವಿಲ್ಲ. ಅದನ್ನು ಸ್ವಲ್ಪ ಮಟ್ಟಿಗೆ ನಾವು ನಿಯಂತ್ರಿಸಬಹುದು. ಇಲ್ಲಿ ಪರಿಸರದ ಅಂಶಗಳಲ್ಲಿ ನಾವು ಭೌತಿಕ ಪರಿಸರ ಮತ್ತು ಜೈವಿಕ ಪರಿಸರ ಎರಡು ಅಂಶಗಳನ್ನು ನಾವು ನೋಡ್ತೀವಿ. ಭೌತಿಕ ಪರಿಸರ ಅಂದರೆ ನಮ್ಮ ಸುತ್ತಮುತ್ತಲ ಕಾಣುವ ಗಾಳಿ ಆಗಿರ್ಬೋದು, ನೀರಾಗಿರ್ಬೋದು, ಗಿಡ ಮರ ಇವುಗಳೆಲ್ಲ ಭೌತಿಕ ಪರಿಸರ. ಇದು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಒಳ್ಳೆಯ ಭೌತಿಕ ಪರಿಸರ ಇತ್ತಂದರೆ ಆರೋಗ್ಯ ಚೆನ್ನಾಗಿರುತ್ತೆ. ಭೌತಿಕ ಪರಿಸರ ಗಾಳಿ, ನೀರು, ಗಿಡ ಮರಗಳು ಇಲ್ಲದೆ ಹೆಚ್ಚಾಗಿ ಫ್ಯಾಕ್ಟ್ರಿಗಳಿರೋದು, ಫ್ಯಾಕ್ಟ್ರಿಗಳಿಂದ ಬರುವಂತಹ ಕಲುಷಿತ ನೀರಾಗಿರಲಿ, ಕಲುಷಿತ ಹೊಗೆ ಆಗಿರಲಿ ಇವು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಜೈವಿಕ ಪರಿಸರ ನಮ್ಮ ಸುತ್ತಮುತ್ತಲಿ ಇರುವಂತಹ ಜೈವಿಕ ಅಂಶಗಳು, ಸೊಳ್ಳೆಗಳಾಗಿರ್ಬೋದು, ನೊಣಗಳಾಗಿರ್ಬೋದು, ಬ್ಯಾಕ್ಟೀರಿಯಾಗಳಾಗಿರ್ಬೋದು ಇವು ನಮ್ಮ ಸುತ್ತಮುತ್ತ ಬಹಳಷ್ಟಿದ್ದರೆ ಅವು ಕೂಡ ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಇವೆರಡು ಸ್ನೇಹಿತರೆ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ಅಂಶಗಳು. ಇವಾಗ ಆಹಾರ ಪದ್ಧತಿ ಅಥವಾ ಪಥ್ಯಾನ್ನ ಎಂದರೆ ಏನು ಅಂತ ನೋಡೋಣ. ಡಯಟ್ ಅಂದರೆ ಡಯಟ್ ಅಂತ ಏನು ಸ್ನೇಹಿತರೆ? ಡಯಟ್ ಅಂದರೆ ನಾವು ಆರೋಗ್ಯ ಪದ್ಧತಿ ಅಂತ ಕರಿತೀವಿ. ಡಯಟ್ ಅಂದರೆ ಆರೋಗ್ಯ ಪದ್ಧತಿ ಅಥವಾ ಪಥ್ಯಾನ್ನ ಅಥವಾ ನಾವು ಪಥ್ಯ ಅಂತ ಕರಿತೀವಿ. ಪಥ್ಯ ಅಂದರೆ ಒಬ್ಬ ವ್ಯಕ್ತಿಯು ದಿನನಿತ್ಯ ಸೇವಿಸುವ ಘನ ಮತ್ತು ದ್ರವ ರೂಪದ ಒಟ್ಟು ಆಹಾರ ಪದಾರ್ಥಗಳನ್ನೇ ಆಹಾರ ಪದ್ಧತಿ ಎನ್ನಲಾಗುತ್ತದೆ. ನಾವು ಒಂದು ಪೂರ್ತಿ ದಿನ
ಏನು ನಾವು ದ್ರವ ರೂಪದ ಮತ್ತು ಘನರೂಪದ ಏನು ಆಹಾರವನ್ನು ಸೇವಿಸ್ತೀವಲ್ಲ ಆ ಒಟ್ಟು ಆಹಾರವನ್ನು ನಾವು ಆಹಾರ ಪದ್ಧತಿ ಅಥವಾ ಪಥ್ಯ ಅಂತ ಕರಿತೀವಿ. ಇದು ಕೇವಲ ಹಸಿವನ್ನು ನೀಗಿಸಲು ಮಾತ್ರವಲ್ಲದೆ ದೇಹದ ದೈನಂದಿನ ಚಟುವಟಿಕೆಗಳಿಗೆ ಶಕ್ತಿ ನೀಡಲು ಇದು ಅಗತ್ಯವಾಗಿದೆ. ಇದು ಕೇವಲ ನಮ್ಮ ಹಸಿವನ್ನು ನೀಗಿಸಲಿಕ್ಕೆ ಮಾತ್ರವಲ್ಲ, ಇದು ಡಯಟ್. ಇದು ನಮ್ಮ ದೇಹಕ್ಕೆ ದೈನಂದಿನ ಚಟುವಟಿಕೆ, ನಾವು ಏನು ದಿನನಿತ್ಯ ಏನು ಚಟುವಟಿಕೆ ಮಾಡ್ತೀವಲ್ಲ ಆ ಚಟುವಟಿಕೆಗೆ ಇದು ಶಕ್ತಿ ನೀಡಲು ಬಹಳ ಅವಶ್ಯಕತೆವಾಗಿದೆ. ಇವಾಗ ನ್ಯೂಟ್ರಿಷನ್ ಅಂದರೆ ಏನು ಅಂತ ನೋಡೋಣ ಸ್ನೇಹಿತರೆ. ಪೌಷ್ಟಿಕಾಂಶ ಅಂದರೆ ನಾವು ಸೇವಿಸುವ ಆಹಾರವನ್ನು ದೇಹವು ಜೀರ್ಣಿಸಿಕೊಂಡು ಅದರಲ್ಲಿರುವ ಪೋಷಕಾಂಶಗಳನ್ನು ಹೀರಿಕೊಂಡು ದೇಹದ ಬೆಳವಣಿಗೆ, ಶಕ್ತಿ ಮತ್ತು ದುರಸ್ತಿಗೆ ಬಳಸಿಕೊಳ್ಳುವ ಸಂಪೂರ್ಣ ಜೈವಿಕ ಪ್ರಕ್ರಿಯೆಗೆ ಪೌಷ್ಟಿಕಾಂಶ ಅಂತ ನಾವು ಕರಿತೀವಿ. ಇದೊಂದು ಜೈವಿಕ ಪ್ರಕ್ರಿಯೆ. ಯಾವ ಪ್ರಕ್ರಿಯೆ? ನಾವು ಏನು ತಿಂದಿರ್ತೀವಲ್ಲ ಆಹಾರ, ಅದು ಜೀರ್ಣ ಆಗಿ ಅದರಲ್ಲಿರುವ ಪೋಷಕಾಂಶ, ಅದೇನು ತಿಂದಿರ್ತೀವಲ್ಲ ಆಹಾರ, ಅದರಲ್ಲಿರುವ ಪೋಷಕಾಂಶ ಅದನ್ನು ಹೀರಿಕೊಂಡು ಅದನ್ನು ದೇಹದ ಬೆಳವಣಿಗೆಗೆ ಮತ್ತು ಶಕ್ತಿ ಮತ್ತು ದುರಸ್ತಿ ಅಂದರೆ ಏನಾದರೂ ದೇಹದಲ್ಲಿ ಅಂಗಾಂಗಗಳು ಡ್ಯಾಮೇಜ್ ಆಗಿದ್ದಾರೆ ಅವುಗಳನ್ನು ಸರಿಯಾಗಿ ಮಾಡುವಂಥ ಒಂದು ಪ್ರಕ್ರಿಯೆಗೆ ನಾವು ದುರಸ್ತಿ ಅಂತ ಕರಿತೀವಿ. ದುರಸ್ತಿಗೆ ಇದಕ್ಕೆಲ್ಲ ಬಳಸಿಕೊಳ್ಳುವಂಥ ಒಂದು ಜೈವಿಕ ಪ್ರಕ್ರಿಯೆಗೆ ನಾವು ಏನಂತ ಕರಿತೀವಿ? ಪೌಷ್ಟಿಕಾಂಶ ಅಂತ ಕರಿತೀವಿ. ಇವಾಗ ಪೋಷಕಾಂಶದಲ್ಲಿ ಎರಡು ವಿಭಾಗಗಳಿವೆ. ಅವು ಯಾವ್ಯಾವ ಅಂತ ನೋಡೋಣ. ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ ನಾವು ಪೋಷಕಾಂಶಗಳಿಗೆ. ಪೋಷಕಾಂಶಗಳಲ್ಲಿ ಎರಡು ವಿಧ. ಅವು ಯಾವ್ಯಾವ ಅಂದರೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಪೋಷಕಾಂಶಗಳಲ್ಲಿ ಎರಡು ವಿಧ ಸ್ನೇಹಿತರೆ. ಒಂದು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್, ಮತ್ತೊಂದು ಮೈಕ್ರೋನ್ಯೂಟ್ರಿಯೆಂಟ್ಸ್. ಏನಿದು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್? ಯಾವುದು ನಮ್ಮ ದೇಹಕ್ಕೆ ಹೆಚ್ಚು ಪ್ರಮಾಣದಲ್ಲಿ ಬೇಕು ಅದನ್ನು ನಾವು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಯಾವುದು ನಮ್ಮ ದೇಹಕ್ಕೆ ಕಡಿಮೆ ಪ್ರಮಾಣದಲ್ಲಿ ಬೇಕು ಅದನ್ನು ನಾವು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಯಾವ್ಯಾವು? ನ್ಯೂಟ್ರಿಯೆಂಟ್ಸ್ ಅಲ್ಲಿ ನಾವು ಕಾರ್ಬೋಹೈಡ್ರೇಟನ್ನು ನೋಡ್ತೀವಿ, ಪ್ರೋಟೀನ್ಗಳನ್ನು ನೋಡ್ತೀವಿ ಮತ್ತು ಕೊಬ್ಬುಗಳನ್ನು ನೋಡ್ತೀವಿ. ಇವು ನಮ್ಮ ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತವೆ. ಕಾರ್ಬೋಹೈಡ್ರೇಟ್ಗಳು ದೇಹಕ್ಕೆ ಇವು ತಕ್ಷಣ ಶಕ್ತಿ ನೀಡುತ್ತವೆ. ಇದರ ಉದಾಹರಣೆ ಅಕ್ಕಿ, ರಾಗಿ, ಗೋಧಿ ಮತ್ತು ಆಲೂಗಡ್ಡೆ. ಇವುಗಳಲ್ಲಿ ನಾವು ಕಾರ್ಬೋಹೈಡ್ರೇಟನ್ನು ಕಾಣ್ತೀವಿ. ಪ್ರೋಟೀನ್ಗಳು ಸ್ನಾಯುಗಳ ಬೆಳವಣಿಗೆ ಮತ್ತು ದೇಹ ಅಂಗಾಂಶಗಳ ದುರಸ್ತಿಗೆ ಸಹಕಾರಿಯಾಗುತ್ತವೆ. ಇವು ಪ್ರೋಟೀನ್ಗಳು. ಉದಾಹರಣೆಗೆ ಪ್ರೋಟೀನ್ ನಮಗೆ ಎಲ್ಲೆಲ್ಲಿ ಸಿಗ್ತವೆ ಅಂದರೆ ಬೇಳೆಕಾಳುಗಳಲ್ಲಿ, ಹಾಲು, ಮೊಟ್ಟೆ, ಮಾಂಸ, ಇದರಲ್ಲಿ ನಾವು ಪ್ರೋಟೀನ್ ಸಿಗುತ್ತವೆ. ಕೊಬ್ಬುಗಳು ದೇಹಕ್ಕೆ ಶಕ್ತಿಯನ್ನು ಸಂಗ್ರಹಿಸಿಡಲು ಮತ್ತು ಜೀವಕೋಶಗಳ ರಕ್ಷಣೆಗೆ ಇವು ಬೇಕಾಗುತ್ತವೆ. ಕೊಬ್ಬುಗಳು ಉದಾಹರಣೆಗೆ ಎಣ್ಣೆ, ತುಪ್ಪ, ಬೆಣ್ಣೆ, ಒಣಫಲಗಳು. ಇವುಗಳಲ್ಲಿ ನಾವು ಕೊಬ್ಬುಗಳನ್ನು ಕಾಣ್ತೀವಿ. ಇವೆಲ್ಲ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಸ್ನೇಹಿತರೆ. ಕಾರ್ಬೋಹೈಡ್ರೇಟ್ ಆಗಿರಲಿ, ಪ್ರೋಟೀನ್ ಆಗಿರಲಿ ಮತ್ತು ಕೊಬ್ಬಾಗಿರಲಿ ಇವು ನಮ್ಮ ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತವೆ. ಹಾಗಾಗಿ ಇವುಗಳನ್ನು ನಾವು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಮೈಕ್ರೋನ್ಯೂಟ್ರಿಯೆಂಟ್ಸ್ ಯಾವ್ಯಾವು? ವಿಟಮಿನ್ಗಳು ಮತ್ತು ಮಿನರಲ್ಗಳು. ಇವು ನಮ್ಮ ದೇಹಕ್ಕೆ ಕಡಿಮೆ ಪ್ರಮಾಣದಲ್ಲಿ ಬೇಕಾಗುತ್ತವೆ. ಅದಕ್ಕಾಗಿ ಇವುಗಳನ್ನು ನಾವು ಮೈಕ್ರೋನ್ಯೂಟ್ರಿಯೆಂಟ್ಸ್. ಮೈಕ್ರೋ ಅಂದರೆ ಕಡಿಮೆ, ಮ್ಯಾಕ್ರೋ ಅಂದರೆ ಹೆಚ್ಚು. ಓಕೆ, ಇವು ನಮ್ಮ ದೇಹಕ್ಕೆ ಕಡಿಮೆ ಪ್ರಮಾಣದಲ್ಲಿ ಬೇಕಾಗುತ್ತವೆ. ವಿಟಮಿನ್ಗಳು ಏನು? ವಿಟಮಿನ್ಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಇವು ವಿಟಮಿನ್ಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಉದಾಹರಣೆಗೆ ವಿಟಮಿನ್ಗಳಲ್ಲಿ ಬಹಳಷ್ಟು ವಿಧಗಳಿವೆ. ಎ ವಿಟಮಿನ್, ಬಿ ವಿಟಮಿನ್, ಸಿ, ಡಿ, ಇ, ಕೆ, ಹೀಗೆ ಬಹಳಷ್ಟು ವಿಧಗಳಿವೆ. ಇವು ಎಲ್ಲೆಲ್ಲಿ ಸಿಗ್ತವೆ ಅಂದರೆ ಹಣ್ಣು ಮತ್ತು ತರಕಾರಿಗಳಲ್ಲಿ ವಿಟಮಿನ್ ನಮಗೆ ಸಿಗುತ್ತದೆ. ಖನಿಜಾಂಶಗಳು ಮಿನರಲ್ಸ್. ಇವು ಮೂಳೆಗಳು ಮತ್ತು ಹಲ್ಲುಗಳ ಬಲವರ್ಧನೆ ಮತ್ತು ರಕ್ತದ ಉತ್ಪಾದನೆಗೆ ಇದು ಅಗತ್ಯವಾಗಿದೆ. ಖನಿಜಾಂಶಗಳು ಇದರ ಉದಾಹರಣೆ ಕ್ಯಾಲ್ಸಿಯಂ, ಕಬ್ಬಿಣಾಂಶ ಮತ್ತು ಅಯೋಡಿನ್. ಇದು ಕೂಡ ನಮಗೆ ಹಣ್ಣು ಮತ್ತು ತರಕಾರಿಗಳಲ್ಲಿ ಸಿಗುತ್ತದೆ. ಇವಾಗ ಸಮತೋಲಿತ ಆಹಾರ ಅಂದರೆ ಏನಂತ ನೋಡೋಣ ಸ್ನೇಹಿತರೆ. ಸಮತೋಲಿತ ಆಹಾರ ಅಂದರೆ ದೇಹದ ಸುಗಮ ಕಾರ್ಯನಿರ್ವಹಣೆಗೆ ಅಗತ್ಯವಿರುವ ಎಲ್ಲ ಪೋಷಕಾಂಶಗಳು
ಸರಿಯಾದ ಪ್ರಮಾಣ ಮತ್ತು ಅನುಪಾತದಲ್ಲಿ ಇರುವ ಆಹಾರವನ್ನು ನಾವು ಸಮತೋಲಿತ ಆಹಾರ ಅಂತ ಕರಿತೀವಿ. ಅಗತ್ಯವಿರುವ ಎಲ್ಲ ಪೋಷಕಾಂಶಗಳು ಯಾವ್ಯಾವು ಅಂದರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್, ಕೊಬ್ಬು, ವಿಟಮಿನ್ ಮತ್ತು ಖನಿಜಾಂಶಗಳು. ಇವೆಲ್ಲ ಪೋಷಕಾಂಶಗಳು ಸರಿಯಾದ ಪ್ರಮಾಣ ಮತ್ತು ಅನುಪಾತದಲ್ಲಿದ್ದರೆ ಅಂತಹ ಆಹಾರವನ್ನು ನಾವು ಏನಂತ ಕರಿತೀವಿ ಅಂದರೆ ಸಮತೋಲಿತ ಆಹಾರ ಅಥವಾ ಬ್ಯಾಲೆನ್ಸ್ಡ್ ಡಯಟ್ ಅಂತ ಕರಿತೀವಿ. ನಾವೇನು ತಿಂತೀವಲ್ಲ ಸ್ನೇಹಿತರೆ, ತಿನ್ನುವಂಥ ಆಹಾರದಲ್ಲಿ ಇವೆಲ್ಲ ಪೋಷಕಾಂಶಗಳು ಇರಬೇಕು. ಅವು ಹೇಗಿರಬೇಕಂದ್ರೆ ಸರಿಯಾದ ಪ್ರಮಾಣ ಮತ್ತು ಅನುಪಾತದಲ್ಲಿ ಇರಬೇಕು. ಅಂತಹ ಒಂದು ಆಹಾರವನ್ನು ನಾವು ಸಮತೋಲಿತ ಆಹಾರ ಅಂತ ಕರಿತೀವಿ. ಇವಾಗ ಒಂದೊಂದಾಗಿ ನೋಡೋಣ. ಇವೇನು ಪೋಷಕಾಂಶಗಳಿವೆಯಲ್ಲ, ಇವು ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬು, ವಿಟಮಿನ್ ಮತ್ತು ಖನಿಜಾಂಶಗಳು, ಇವುಗಳನ್ನು ಒಂದೊಂದಾಗಿ ವಿವರವಾಗಿ ನಾವು ಇಲ್ಲಿ ಅಭ್ಯಾಸ ಮಾಡೋಣ. ಮೊದಲನೇದಾಗಿ ಕಾರ್ಬೋಹೈಡ್ರೇಟ್. ಏನಿದು ಕಾರ್ಬೋಹೈಡ್ರೇಟ್? ಇದು ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಪರಮಾಣುಗಳಿಂದ ಮಾಡಲ್ಪಟ್ಟ ಒಂದು ಜೈವಿಕ ಅಣು. ಇದು ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಈ 3 ಪರಮಾಣುಗಳಿಂದ ಮಾಡಲ್ಪಟ್ಟ ಒಂದು ಜೈವಿಕ ಅಣುಗೆ ನಾವು ಕಾರ್ಬೋಹೈಡ್ರೇಟ್ ಅಂತ ಕರಿತೀವಿ. ನಾವು ಸೇವಿಸುವ ಆಹಾರದಲ್ಲಿ ಇದು ಅತ್ಯಂತ ಪ್ರಮುಖ ಮತ್ತು ಪ್ರಧಾನ ಭಾಗವಾಗಿದೆ. ನಾವೇನು ಸೇವಿಸ್ತೀವಿ ಅಂದರೆ ಸ್ನೇಹಿತರೆ, ಹೆಚ್ಚಾಗಿ ನಾವು ರೊಟ್ಟಿ ಸೇವಿಸ್ತೀವಿ, ಚಪಾತಿ ಮತ್ತು ರೈಸ್ ಐಟಮ್ಗಳನ್ನು ನಾವು ಸೇವಿಸ್ತೀವಿ. ಇದರಲ್ಲಿ ಹೆಚ್ಚಾಗಿ ಕಂಡುಬರುವುದು ಯಾವುದಂದರೆ ಕಾರ್ಬೋಹೈಡ್ರೇಟ್. ಹಾಗಾಗಿ ನಾವು ಸೇವಿಸುವ ಆಹಾರದಲ್ಲಿ ಇದು ಅತ್ಯಂತ ಪ್ರಮುಖ ಮತ್ತು ಪ್ರಧಾನ ಭಾಗವಾಗಿದೆ. ಮತ್ತು ನಮ್ಮ ದೇಹಕ್ಕೆ ಕೂಡ ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ ಅವಶ್ಯಕತೆ ಇದೆ ಸ್ನೇಹಿತರೆ. ಕಾರ್ಬೋಹೈಡ್ರೇಟ್ನ ಅವಶ್ಯಕತೆ ಹೆಚ್ಚಾಗಿರುತ್ತದೆ. ನಾವು ದಿನನಿತ್ಯ ಕೆಲಸ ಮಾಡಲು, ಓಡಾಡಲು ಮತ್ತು ಯೋಚಿಸಲು ಬೇಕಾಗುವ ಮುಖ್ಯ ಶಕ್ತಿಯ ಮೂಲವೇ ಕಾರ್ಬೋಹೈಡ್ರೇಟ್. ನಾವು ದಿನನಿತ್ಯ ಏನು ಚಟುವಟಿಕೆ ಮಾಡ್ತೀವಲ್ಲ, ಈ ಚಟುವಟಿಕೆಗೆ ಮುಖ್ಯ ಶಕ್ತಿ ಯಾವುದರಿಂದ ನಮಗೆ ಬರುತ್ತದೆ ಅಂದರೆ ಅದು ಕಾರ್ಬೋಹೈಡ್ರೇಟ್ನಿಂದ ಬರುತ್ತದೆ. ಕಾರ್ಬೋಹೈಡ್ರೇಟ್ನ ವಿಧಗಳು. ಕಾರ್ಬೋಹೈಡ್ರೇಟ್ಗಳನ್ನು ನಾವು ಮುಖ್ಯವಾಗಿ 2 ಗುಂಪುಗಳಾಗಿ ವಿಂಗಡಿಸ್ತೀವಿ. ಅವು ಯಾವುವು ಅಂದರೆ ಒಂದು ಸರಳ ಕಾರ್ಬೋಹೈಡ್ರೇಟ್, ಮತ್ತೊಂದು ಸಂಕೀರ್ಣ ಕಾರ್ಬೋಹೈಡ್ರೇಟ್. ಸರಳ ಕಾರ್ಬೋಹೈಡ್ರೇಟ್ಗೆ ನಾವು ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ. ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳಿಗೆ ನಾವು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಗಳಂತ ಕರಿತೀವಿ. ಏನು ಇವು ಸರಳ ಕಾರ್ಬೋಹೈಡ್ರೇಟ್ ಅಂದರೆ ಇವು ತಕ್ಷಣವೇ ಜೀರ್ಣವಾಗಿ ದೇಹಕ್ಕೆ ಶಕ್ತಿಯನ್ನು ನೀಡುತ್ತವೆ. ಸರಳ ಕಾರ್ಬೋಹೈಡ್ರೇಟ್ ಇವು ಸ್ನೇಹಿತರೆ ದೇಹಕ್ಕೆ ನಾವು ತಿಂದ ನಂತರ ತಕ್ಷಣವೇ ಜೀರ್ಣವಾಗಿ ನಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡುತ್ತವೆ. ಇವುಗಳಲ್ಲಿ ಪೋಷಕಾಂಶಗಳು ಕಡಿಮೆ ಇರುತ್ತವೆ ಮತ್ತು ಇವು ಸಕ್ಕರೆ ಮಟ್ಟವನ್ನು ಬೇಗನೆ ಹೆಚ್ಚಿಸುತ್ತವೆ. ಇದರಲ್ಲಿ ಸಕ್ಕರೆ ಅಂಶ ಬಿಟ್ಟು ಬೇರೆ ಪೋಷಕಾಂಶಗಳು ಬಹಳ ಕಡಿಮೆ ಇರುತ್ತವೆ ಮತ್ತು ಇವು ತಿಂದ ನಂತರ ನಮ್ಮ ದೇಹದಲ್ಲಿರುವ ಸಕ್ಕರೆ ಅಂಶವನ್ನು ಬೇಗನೆ ಹೆಚ್ಚಿಸುತ್ತವೆ. ಉದಾಹರಣೆಗೆ ಸ್ನೇಹಿತರೆ, ಸಕ್ಕರೆ, ಬೆಲ್ಲ, ಜೇನುತುಪ್ಪ ಇವುಗಳನ್ನು ತಿಂದಾಗ ನಮಗೆ ತತ್ಕ್ಷಣವಾಗಿ ಶಕ್ತಿ ದೊರೆಯುತ್ತದೆ. ಆದರೆ ಇವು ನಮ್ಮ ದೇಹದಲ್ಲಿ ಸಕ್ಕರೆ ಮಟ್ಟವನ್ನು ಬೇಗನೆ ಹೆಚ್ಚಿಸುತ್ತವೆ. ಇದರ ಜೊತೆಗೆ ಇದರಲ್ಲಿ ಯಾವುದೇ ಅಂತಹ ಪೋಷಕಾಂಶಗಳು ಹೇರಳವಾದಂತಹ ಪೋಷಕಾಂಶಗಳು ಯಾವುದೂ ಇದರಲ್ಲಿ ಇರುವುದಿಲ್ಲ. ಕಡಿಮೆ ಪ್ರಮಾಣದ ಪೋಷಕಾಂಶಗಳು ಇರುತ್ತವೆ. ಹಣ್ಣುಗಳಲ್ಲಿ ಕಡಿಮೆ ಪ್ರಮಾಣದ ಪೋಷಕಾಂಶಗಳು ಇರುತ್ತವೆ. ಆದರೆ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳು ನಮಗೆ ಇದರಲ್ಲಿ ಕಂಡುಬರುವುದಿಲ್ಲ. ಸಾಫ್ಟ್ ಡ್ರಿಂಕ್ಸ್ ಕೂಡ ನಾವು ಕುಡಿದ ನಂತರ ತತ್ಕ್ಷಣ ಎನರ್ಜಿ ನಮಗೆ ಸಿಗುತ್ತದೆ. ಇವಾಗ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳು, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಗಳು, ಇವು ಜೀರ್ಣವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತವೆ ಮತ್ತು ದೇಹಕ್ಕೆ ದೀರ್ಘಕಾಲದವರೆಗೆ ಸ್ಥಿರವಾದ ಶಕ್ತಿಯನ್ನು ನೀಡುತ್ತವೆ. ಇವು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಸ್ನೇಹಿತರೆ. ಇವು ಸ್ವಲ್ಪ ಟೈಮ್ ತಗುತ್ತವೆ ಜೀರ್ಣವಾಗಲು ಮತ್ತು ಇವು ದೇಹಕ್ಕೆ ದೀರ್ಘಕಾಲದವರೆಗೆ ಸ್ಥಿರವಾದ ಶಕ್ತಿಯನ್ನು ನೀಡುತ್ತವೆ. ಇವುಗಳಲ್ಲಿ ನಾರಿನಾಂಶ, ಫೈಬರ್ ಅಂಶ ಕಂಡುಬರುತ್ತದೆ ಮತ್ತು ಇತರ ಪೋಷಕಾಂಶಗಳು. ಇದನ್ನು ಬಿಟ್ಟು ಬೇರೆ ಪೋಷಕಾಂಶಗಳು ಕೂಡ ಇದರಲ್ಲಿ ನಮಗೆ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳಲ್ಲಿ ಕಂಡುಬರುತ್ತದೆ. ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳ ಉದಾಹರಣೆ ಯಾವುದಂದರೆ ರಾಗಿ, ಗೋಧಿ, ಅಕ್ಕಿ, ಓಟ್ಸ್ ಅಂತ ಇರ್ತದೆ, ಜೋಳ, ಆಲೂಗಡ್ಡೆ ಇವೆಲ್ಲ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳು. ಇವುಗಳನ್ನು ತಿಂದಾಗ ನಮಗೆ ದೀರ್ಘಕಾಲದವರೆಗೆ ಶಕ್ತಿ ದೊರೆಯುತ್ತದೆ.
ಕಾರ್ಬೋಹೈಡ್ರೇಟ್ಗಳ ಮುಖ್ಯ ಕಾರ್ಯಗಳು, ಇದರ ಫಂಕ್ಷನ್ ಏನಂತ ನೋಡೋಣ ಸ್ನೇಹಿತರೆ. ಫಂಕ್ಷನ್ ಆಫ್ ಕಾರ್ಬೋಹೈಡ್ರೇಟ್ಸ್. ಶಕ್ತಿ ಪೂರೈಕೆ. 1 ಗ್ರಾಂ ಕಾರ್ಬೋಹೈಡ್ರೇಟ್ಗೆ ಸುಮಾರು 4 ಕ್ಯಾಲೋರಿ ಶಕ್ತಿಯನ್ನು ನೀಡುತ್ತದೆ. 1 ಗ್ರಾಂ ಕಾರ್ಬೋಹೈಡ್ರೇಟ್ ದೇಹಕ್ಕೆ ಸುಮಾರು 4 ಕ್ಯಾಲೋರಿ ಶಕ್ತಿಯನ್ನು ನೀಡುತ್ತದೆ. 1 ಗ್ರಾಮ್ ನಾವು ಕಾರ್ಬೋಹೈಡ್ರೇಟ್ ತಿಂದರೆ 1 ಗ್ರಾಮ್ ಕಾರ್ಬೋಹೈಡ್ರೇಟ್ ತಿಂದರೆ ನಮಗೆ ಸುಮಾರು 4 ಕ್ಯಾಲೋರಿ ಶಕ್ತಿ ದೊರೆಯುತ್ತದೆ. ಇದು ಮೆದುಳಿನ ಇಂಧನ. ನಮ್ಮ ಮೆದುಳು ಕಾರ್ಯನಿರ್ವಹಿಸಲು ಕೇವಲ ಗ್ಲುಕೋಸ್ ರೂಪದ ಕಾರ್ಬೋಹೈಡ್ರೇಟನ್ನು ಮಾತ್ರ ಬಳಸುತ್ತದೆ. ನಮ್ಮ ಮೆದುಳು ಕೇವಲ ಗ್ಲುಕೋಸ್ ರೂಪದ ಕಾರ್ಬೋಹೈಡ್ರೇಟನ್ನು ಮಾತ್ರ ಬಳಸುತ್ತದೆ. ಬೇರೆ ಯಾವುದೇ ರೂಪದ ಶಕ್ತಿಯನ್ನು ಬಳಸಲ್ಲ. ಬೇರೆ ಯಾವುದೇ ರೂಪದ ನ್ಯೂಟ್ರಿಯೆಂಟನ್ನು ಅದು ಬಳಸಲ್ಲ. ಗ್ಲುಕೋಸ್ ರೂಪದ ಕಾರ್ಬೋಹೈಡ್ರೇಟನ್ನು ಮಾತ್ರ ಬಳಸುತ್ತದೆ. ಹಾಗಾಗಿ ಇದು ಕಾರ್ಬೋಹೈಡ್ರೇಟ್ ಮೆದುಳಿಗೆ ಇಂಧನದ ಹಾಗೆ ಕಾರ್ಯನಿರ್ವಹಿಸುತ್ತದೆ. ಪ್ರೋಟೀನ್ ಉಳಿತಾಯ. ದೇಹದಲ್ಲಿ ಸಾಕಷ್ಟು ಕಾರ್ಬೋಹೈಡ್ರೇಟ್ ಇದ್ದಾಗ ಪ್ರೋಟೀನನ್ನು ಶಕ್ತಿಗಾಗಿ ಬಳಸದೆ ಸ್ನಾಯುಗಳ ಬೆಳವಣಿಗೆಗಾಗಿ ಬಳಸಲು ದೇಹಕ್ಕೆ ಸಹಾಯ ಮಾಡುತ್ತದೆ. ಸ್ನೇಹಿತರೆ, ನಮ್ಮ ದೇಹದಲ್ಲಿ ಸಾಕಷ್ಟು ಪ್ರಮಾಣದ ಕಾರ್ಬೋಹೈಡ್ರೇಟ್ ನಮ್ಮ ದೇಹದಲ್ಲಿದ್ದಾಗ ನಮ್ಮ ದೇಹ ಏನು ಮಾಡ್ತದೆ ಅಂದರೆ ಶಕ್ತಿಗಾಗಿ ಆ ಕಾರ್ಬೋಹೈಡ್ರೇಟನ್ನು ಮಾತ್ರ ಉಪಯೋಗಿಸುತ್ತದೆ, ಪ್ರೋಟೀನನ್ನು ಉಪಯೋಗಿಸುವುದಿಲ್ಲ. ಆವಾಗ ಪ್ರೋಟೀನ್ ಇದ್ದದ್ದು ಅದು ನಮ್ಮ ದೇಹದಲ್ಲಿ ಸ್ನಾಯುಗಳ ಬೆಳವಣಿಗೆಗೆ ಸಹಾಯವಾಗುತ್ತದೆ. ಇವಾಗ ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಪ್ರಮಾಣ ಕಡಿಮೆ ಆದರೆ, ಇದು ದೇಹ ಅಂತ ತಿಳ್ಕೊಳ್ಳಿ, ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಪ್ರಮಾಣ ಪೂರ್ತಿ ಖಾಲಿ ಆಗಿದೆ. ಆವಾಗ ನಮ್ಮ ದೇಹ ಏನು ಮಾಡ್ತದೆ ಅಂದರೆ ಶಕ್ತಿಗಾಗಿ ಇಲ್ಲಿರುವಂತಹ ಪ್ರೋಟೀನನ್ನು ಶಕ್ತಿಗಾಗಿ ಬಳಸುತ್ತದೆ. ಓಕೆ ಸ್ನೇಹಿತರೆ, ಪ್ರೋಟೀನ್ ಉಳಿತಾಯ. ಕಾರ್ಬೋಹೈಡ್ರೇಟ್ ಇತ್ತಂದರೆ ಪ್ರೋಟೀನದ ಉಳಿತಾಯ ನಮ್ಮ ದೇಹದಲ್ಲಿ ಆಗುತ್ತದೆ. ಜೀರ್ಣಕ್ರಿಯೆಗೆ ಸಹಾಯಕಾರಿ. ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳಲ್ಲಿರುವ ನಾರಿನಾಂಶವು ಮಲಬದ್ಧತೆಯನ್ನು ತಡೆದು ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ. ನಾವು ನೋಡಿದ್ದೀವಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ನಲ್ಲಿ ನಾರಿನಾಂಶ ಇರ್ತದೆ ಅಂತ ನಾವು ನೋಡಿದ್ದೀವಿ ಹಿಂದಿನ ಸ್ಲೈಡ್ನಲ್ಲಿ. ನಾರಿನಾಂಶ ಏನು ಮಾಡ್ತದೆ ಅಂದರೆ ನಮ್ಮ ಕರಳು, ಸಣ್ಣ ಕರಳು ಮತ್ತು ದೊಡ್ಡ ಕರಳದಲ್ಲಿ ಸಣ್ಣ ಕರಳು ಮತ್ತು ದೊಡ್ಡ ಕರಳು ಅಗಲ ಆಗಲಿಕ್ಕೆ ಸಹಾಯ ಮಾಡುತ್ತದೆ. ಅಗಲ ಆಗಲಿಕ್ಕೆ ಸಹಾಯ ಮಾಡಿ ಮಲಬದ್ಧತೆಯನ್ನು ನಿವಾರಿಸಲು ಅದು ಸಹಾಯ ಮಾಡುತ್ತದೆ ಮತ್ತು ಜೀರ್ಣಕ್ರಿಯೆ ಉತ್ತಮವಾಗಲು ಇದು ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳು ಸಹಾಯ ಮಾಡುತ್ತವೆ. ಪ್ರೋಟೀನ್. ಇವಾಗ ಕಾರ್ಬೋಹೈಡ್ರೇಟ್ ನೋಡಿದ್ದೀವಿ ಸ್ನೇಹಿತರೆ. ಕಾರ್ಬೋಹೈಡ್ರೇಟ್ ಎಂದರೆ ನೋಡಿದ್ವಿ, ಅದರಲ್ಲಿರುವ ವಿಧಗಳನ್ನು ನೋಡಿದ್ದೀವಿ, ಅದು ಯಾವುದಕ್ಕೆ ಸಹಾಯ ಆಗುತ್ತದೆ ಅಂತ ನೋಡಿದ್ದೀವಿ. ಇವಾಗ ಪ್ರೋಟೀನ್ ಎಂದರೆ ಏನು ಅಂತ ನೋಡೋಣ. ಇದು ದೇಹದ ಜೀವಕೋಶಗಳ ನಿರ್ಮಾಣಕ್ಕೆ ಬೇಕಾದ ಮುಖ್ಯ ಇಂಧನ. ನಮ್ಮ ದೇಹ ಎದರಿಂದ ಮಾಡಲ್ಪಟ್ಟಿದೆ? ಸಣ್ಣ ಸಣ್ಣ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಈ ದೇಹದಲ್ಲಿರುವ ಈ ಜೀವಕೋಶಗಳು ಇವು ನಿರ್ಮಾಣವಾಗಬೇಕಂದ್ರೆ ನಮ್ಗೆ ಏನು ಬೇಕು? ಪ್ರೋಟೀನ್ ಬೇಕು. ಏನು ಬೇಕು? ಪ್ರೋಟೀನ್ ದೇಹಕ್ಕೆ ಬೇಕು. ಪ್ರೋಟೀನ್ಗಳು ಅಮಿನೋ ಆಮ್ಲಗಳು ಎಂಬ ಸಣ್ಣ ಘಟಕಗಳಿಂದ ಮಾಡಲ್ಪಟ್ಟಿವೆ. ಈ ಪ್ರೋಟೀನ್ಗಳು ಇವೇನು ಪ್ರೋಟೀನ್ ಇದೆಯಲ್ಲ, ಈ ಪ್ರೋಟೀನು ಅಮೈನೋ ಇವುಗಳಿಂದ ಮಾಡಲ್ಪಟ್ಟಿದೆ. ಇವುಗಳನ್ನು ದೇಹದ ಕಟ್ಟಡದ ಇಟ್ಟಿಗೆಗಳು ಎಂದು ಕರೆಯಲಾಗುತ್ತದೆ. ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದಿ ಬಾಡಿ. ಈ ಪ್ರೋಟೀನನ್ನು ನಾವು ದೇಹದ ಕಟ್ಟಡದ ಇಟ್ಟಿಗೆಗಳು. ನಮ್ಮ ದೇಹ ರೆಡಿ ಆಗಬೇಕಂದ್ರೆ ಪ್ರೋಟೀನ್ ಅವಶ್ಯಕ. ಇದು ದೇಹ ಅಂತ ತಿಳಿರಿ, ಇದು ರೆಡಿ ಆಗಬೇಕಂದ್ರೆ ಪ್ರೋಟೀನ್ ಅವಶ್ಯಕ. ಹಾಗಾಗಿ ಇದನ್ನು ನಾವು ದೇಹದ ಕಟ್ಟಡದ ಇಟ್ಟಿಗೆಗಳು ಅಂತ ನಾವು ಕರಿತೀವಿ. ಪ್ರೋಟೀನ್ನ ಮುಖ್ಯ ಕಾರ್ಯಗಳು. ಇದು ಬೆಳವಣಿಗೆ ಮತ್ತು ದುರಸ್ತಿ ಕೆಲಸಕ್ಕೆ ಸಹಾಯವಾಗುತ್ತದೆ. ಸ್ನಾಯುಗಳು, ಚರ್ಮ, ಕೂದಲು, ಉಗುರು ಮತ್ತು ಅಂಗಾಂಶಗಳ ಬೆಳವಣಿಗೆ ಹಾಗೂ ಗಾಯಗೊಂಡ ಜೀವಕೋಶಗಳ ದುರಸ್ತಿಗೆ ಇದು ಅತ್ಯಗತ್ಯ. ಇದು ಬೆಳವಣಿಗೆಗೆ ಸಹಾಯವಾಗುತ್ತದೆ ಸ್ನೇಹಿತರೆ ಪ್ರೋಟೀನ್. ಅದರ ಜೊತೆಗೆ ಯಾವುದಾದ್ರೂ ಸ್ನಾಯು ಆಗಿರಲಿ, ಅಂಗಾಂಗಗಳಾಗಿರಲಿ, ಅವು ಗಾಯಗೊಂಡಾಗ ಅದರ ದುರಸ್ತಿಗೆ, ಅದನ್ನು ಸರಿ ಮಾಡಲಿಕ್ಕೆ ಕೂಡ ಪ್ರೋಟೀನ್ ಸಹಾಯವಾಗುತ್ತದೆ. ಕಿಣ್ವಗಳು ಮತ್ತು ಹಾರ್ಮೋನುಗಳು. ಎಂಜೈಮ್ ಮತ್ತು ಹಾರ್ಮೋನುಗಳು ದೇಹದ ಜೀರ್ಣಕ್ರಿಯೆ ಮತ್ತು ರಸದೂತಗಳ ಉತ್ಪಾದನೆಗೆ ಪ್ರೋಟೀನ್ ಮುಖ್ಯ ಕಾರಣ. ದೇಹದಲ್ಲಿರುವ ಜೀರ್ಣಕ್ರಿಯೆಗಳಿಗೆ ಬೇಕಾಗುವಂತಹ ಎಂಜೈಮ್ಗಳು ಮತ್ತು ಹಾರ್ಮೋನುಗಳ ಉತ್ಪಾದನೆಗೆ ಇದು ಸಹಾಯ ಮಾಡುತ್ತದೆ. ರೋಗ ನಿರೋಧಕ ಶಕ್ತಿ.
ಸೋಂಕುಗಳ ವಿರುದ್ಧ ಹೋರಾಡುವ ಆ್ಯಂಟಿಬಾಡಿಗಳನ್ನು ತಯಾರಿಸಲು ಪ್ರೋಟೀನ್ ಬೇಕೇ ಬೇಕು. ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಎದರಿಂದ ಬರ್ತದೆ ಅಂದರೆ ಆ್ಯಂಟಿಬಾಡೀಸ್ನಿಂದ. ನಮ್ದು ಏನಾದರೂ ಆ್ಯಂಟಿಜನ್ ದೇಹದೊಳಗೆ ಏನಾದರೂ ನಮಗೆ ರೋಗ ಬಂತಂದರೆ ನಮ್ಮ ದೇಹದಲ್ಲಿ ಆ್ಯಂಟಿಬಾಡೀಸ್ ಅಂತ ಉತ್ಪತ್ತಿ ಆಗುತ್ತವೆ. ಅದು ತಯಾರಾಗಬೇಕಂದ್ರೆ ಪ್ರೋಟೀನ್ ನಮಗೆ ಬೇಕೇ ಬೇಕು. ತುರ್ತು ಶಕ್ತಿ ಪೂರೈಕೆ. ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಕೊರತೆ ಆದಾಗ 1 ಗ್ರಾಂ ಪ್ರೋಟೀನ್ ದೇಹಕ್ಕೆ 4 ಕ್ಯಾಲೋರಿ ಶಕ್ತಿಯನ್ನು ನೀಡುತ್ತದೆ. ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಇದ್ದಾಗ ದೇಹ ಕಾರ್ಬೋಹೈಡ್ರೇಟ್ನಿಂದ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ಕಾರ್ಬೋಹೈಡ್ರೇಟ್ ದೇಹದಲ್ಲಿ ಇರದಾಗ ಆವಾಗ ದೇಹ ಪ್ರೋಟೀನನ್ನು ತೆಗೆದುಕೊಂಡು ದೇಹಕ್ಕೆ ಶಕ್ತಿಯನ್ನು ಒದಗಿಸುತ್ತದೆ. ಎಷ್ಟು ಶಕ್ತಿ ಒದಗಿಸುತ್ತದೆ ಅಂದರೆ 1 ಗ್ರಾಮ್ ಪ್ರೋಟೀನ್ನಿಂದ ನಮಗೆ 4 ಕ್ಯಾಲರಿ ಶಕ್ತಿ ನಮಗೆ ಒದಗಿಸುತ್ತದೆ. ಪ್ರೋಟೀನ್ ಸಿಗುವ ಪ್ರಮುಖ ಮೂಲಗಳು. ಪ್ರೋಟೀನ್ ಯಾವ್ಯಾವ ಆಹಾರ ಮೂಲಗಳಿಂದ ನಮಗೆ ಸಿಗುತ್ತದೆ ಅಂತ ನೋಡೋಣ. ಸಸ್ಯಜನ್ಯ ಮೂಲಗಳು ಮತ್ತು ಪ್ರಾಣಿಜನ್ಯ ಮೂಲಗಳು. ಸಸ್ಯಗಳಿಂದ ಕೂಡ ನಮಗೆ ಪ್ರೋಟೀನ್ ಸಿಗುತ್ತದೆ, ಜೊತೆಗೆ ಪ್ರಾಣಿಗಳಿಂದ ಕೂಡ ಪ್ರೋಟೀನ್ ಸಿಗುತ್ತದೆ. ಸಸ್ಯಗಳಲ್ಲಿ ಬೇಳೆಕಾಳುಗಳು, ಮೊಳಕೆ ಬರಿಸಿದ ಕಾಳುಗಳು, ಸೋಯಾಬೀನ್, ಪನ್ನೀರ್, ಒಣಫಲಗಳು, ಡ್ರೈ ಫ್ರೂಟ್ಸ್ ಅಂತ ನಾವು ಕರಿತೀವಿ. ಇವುಗಳಿಂದ ನಮಗೆ ಪ್ರೋಟೀನ್ ಸಿಗುತ್ತದೆ. ಪ್ರಾಣಿಗಳಿಂದ ಹಾಲು ಮೊಸರಿನಿಂದ ಪ್ರೋಟೀನ್ ಸಿಗುತ್ತದೆ. ಮೊಟ್ಟೆ, ಕೋಳಿ ಮಾಂಸ ಮತ್ತು ಮೀನುಗಳಿಂದ ನಮಗೆ ಪ್ರೋಟೀನ್ ಸಿಗುತ್ತದೆ. ಪ್ರೋಟೀನ್ ಏರುಪೇರಿನಿಂದಾಗುವ ಸಮಸ್ಯೆಗಳು. ನಮ್ಮ ದೇಹಕ್ಕೆ ಪ್ರೋಟೀನ್ ಪ್ರಮಾಣ ಕಡಿಮೆಯಾದರೆ ಯಾವ ಸಮಸ್ಯೆಗಳು ಬರ್ತಾವಂದರೆ, ಕೊರತೆಯಾದರೆ ಮಕ್ಕಳಲ್ಲಿ ದೈಹಿಕ ಬೆಳವಣಿಗೆ ಕುಂಠಿತವಾಗುತ್ತದೆ. ಪ್ರೋಟೀನ್ ಕಡಿಮೆ ಆದರೆ ಮಕ್ಕಳಲ್ಲಿ ಅವರ ಬೆಳವಣಿಗೆ ಕುಂಠಿತವಾಗುತ್ತದೆ. ಬಹಳ ಕೊರತೆಯಾದರೆ, ಬಹಳ ಪ್ರೋಟೀನ್ ಕೊರತೆಯಿಂದ ಕ್ವಾಶಿಯೋರ್ಕರ್ ಮತ್ತು ಮರಾಸ್ಮಸ್ ಎಂಬ ಅಪೌಷ್ಟಿಕತೆಯ ರೋಗಗಳು ಬರುತ್ತವೆ. ಸ್ನಾಯುಗಳು ದೌರ್ಬಲ್ಯಗೊಳ್ಳುತ್ತದೆ ಮತ್ತು ಕೂದಲು ಉದುರಲಾರಂಭಿಸುತ್ತದೆ. ಸ್ನೇಹಿತರೆ, ಪ್ರೋಟೀನ್ ಪ್ರಮಾಣ ಗಣನೀಯ ಕೊರತೆ ಆಯಿತಂದರೆ ಚಿಕ್ಕ ಮಕ್ಕಳಲ್ಲಿ ಕ್ವಾಶಿಯೋರ್ಕರ್ ಮತ್ತು ಮರಾಸ್ಮಸ್ ಎಂಬ 2 ರೋಗಗಳು ಬರುತ್ತವೆ. ಅತಿಯಾದರೆ ದೇಹಕ್ಕೆ ಪ್ರೋಟೀನ್ ಪ್ರಮಾಣ ಅತಿಯಾದರೆ ಕಿಡ್ನಿಗಳ ಮೇಲೆ ಹೆಚ್ಚಿನ ಒತ್ತಡ ಉಂಟು ಆಗುತ್ತದೆ. ಕೊಬ್ಬು. ಸ್ನೇಹಿತರೆ, ಕಾರ್ಬೋಹೈಡ್ರೇಟ್ ಅಂದರೆ ಏನು ನೋಡಿದ್ದೀವಿ, ಪ್ರೋಟೀನ್ ಅಂದರೆ ಏನು ನೋಡಿದ್ದೀವಿ. ಇವಾಗ ಕೊಬ್ಬು, ಫ್ಯಾಟ್ ಇದೇನಂತ ನೋಡೋಣ. ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ಗಳಂತೆ ಕೊಬ್ಬು ಕೂಡ ದೇಹಕ್ಕೆ ಶಕ್ತಿ ನೀಡುವ ಅತ್ಯಗತ್ಯ ಆಹಾರ ಘಟಕವಾಗಿದೆ. ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಹೇಗೆ ದೇಹಕ್ಕೆ ಶಕ್ತಿ ನೀಡ್ತಾವಲ್ಲ, ಹಾಗೆ ಕೊಬ್ಬು ಕೂಡ ದೇಹಕ್ಕೆ ಶಕ್ತಿ ನೀಡುವ ಒಂದು ಆಹಾರದ ಘಟಕವಾಗಿದೆ. ಇದು ದೇಹದಲ್ಲಿ ಹಾರ್ಮೋನುಗಳ ಉತ್ಪಾದನೆಗೆ ಮತ್ತು ಕೆಲವು ನಿರ್ದಿಷ್ಟ ವಿಟಮಿನ್ಗಳನ್ನು ಹೀರಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಇದು ಫ್ಯಾಟದ ಕೆಲಸ ಏನಂದರೆ ಹಾರ್ಮೋನುಗಳ ಉತ್ಪಾದನೆ, ಅದರ ಜೊತೆಗೆ ಕೆಲವೊಂದಿಷ್ಟು ವಿಟಮಿನ್ಗಳು ನಮ್ಮ ದೇಹದಲ್ಲಿವೆ. ಅವು ಹೀರಿಕೊಳ್ಬೇಕಂದ್ರೆ ಇದು ಫ್ಯಾಟ್ ನಮ್ಮ ದೇಹಕ್ಕೆ ಅತ್ಯಗತ್ಯ. 1 ಗ್ರಾಂ ಕೊಬ್ಬು ದೇಹಕ್ಕೆ ಸುಮಾರು 9 ಕ್ಯಾಲೋರಿ ಶಕ್ತಿಯನ್ನು ನೀಡುತ್ತದೆ. ಇದು ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ಗಿಂತ ದುಪ್ಪಟ್ಟು ಶಕ್ತಿಯಾಗಿದೆ. 1 ಗ್ರಾಂ ಕಾರ್ಬೋಹೈಡ್ರೇಟ್ನಿಂದ 4 ಕ್ಯಾಲರಿ ಶಕ್ತಿ ದೊರೆಯುತ್ತಿತ್ತು. 1 ಗ್ರಾಂ ಪ್ರೋಟೀನ್ನಿಂದ ಎಷ್ಟು ಕ್ಯಾಲರಿ? 4 ಕ್ಯಾಲರಿ. 1 ಗ್ರಾಂ ಫ್ಯಾಟ್ನಿಂದ ಎಷ್ಟು ಕ್ಯಾಲರಿ ಶಕ್ತಿ ದೊರೆಯುತ್ತದೆ ದೇಹಕ್ಕೆ? 9. ಇದು ದುಪ್ಪಟ್ಟು. 1 ಗ್ರಾಂ ಕಾರ್ಬೋಹೈಡ್ರೇಟ್ ಮತ್ತು 1 ಗ್ರಾಂ ಪ್ರೋಟೀನ್ಗಿಂತ ದುಪ್ಪಟ್ಟು ಶಕ್ತಿಯನ್ನು 1 ಗ್ರಾಂ ಪ್ರೋಟೀನ್ ನಮಗೆ ದೇಹಕ್ಕೆ ಶಕ್ತಿಯನ್ನು ಒದಗಿಸುತ್ತದೆ. ಕೊಬ್ಬಿನ ಮುಖ್ಯ ಕಾರ್ಯಗಳು ಯಾವುವು ಅಂತ ನೋಡೋಣ. ಶಕ್ತಿಯ ಜಾಗತಿಕ ನಿಧಿ. ದೇಹಕ್ಕೆ ದೀರ್ಘಕಾಲದವರೆಗೆ ಬೇಕಾಗುವ ಶಕ್ತಿಯನ್ನು ಕೊಬ್ಬಿನ ರೂಪದಲ್ಲಿ ಸಂಗ್ರಹಿಸಿಡಲಾಗುತ್ತದೆ. ವಿಟಮಿನ್ ಹೀರಿಕೊಳ್ಳುವಿಕೆ. ಕೆಲವು ಪ್ರಮುಖ ವಿಟಮಿನ್ಗಳಾದ ಎ, ಡಿ, ಇ ಮತ್ತು ಕೆ ನೀರಿನಲ್ಲಿ ಕರಗುವುದಿಲ್ಲ. ಇವು ದೇಹಕ್ಕೆ ಹೀರಿಕೊಳ್ಳಲು ಕೊಬ್ಬಿನ ಅವಶ್ಯಕತೆ ಇದೆ. ಇವೇನು ವಿಟಮಿನ್ ಇದೆಯಲ್ಲ ಸ್ನೇಹಿತರೆ, ಎ, ಡಿ, ಇ ಮತ್ತು ಕೆ, ಇವು ನೀರಿನಲ್ಲಿ ಕರಗುವುದಿಲ್ಲ. ಇವು ನಮ್ಮ ದೇಹದಲ್ಲಿ ಇವು ಹೀರಿಕೊಳ್ಬೇಕಂದ್ರೆ
ಇವಕ್ಕೆ ಪ್ರೋಟೀನ್ ಫ್ಯಾಟ್ ಬೇಕು. ಫ್ಯಾಟದಲ್ಲಿ ಇವು ಕರಗುತ್ತವೆ. ಫ್ಯಾಟದಲ್ಲಿ ಇವು ಕರಗಿದ ನಂತರ ನಮ್ಮ ದೇಹ ಇವುಗಳನ್ನು ಹೀರಿಕೊಳ್ಳುತ್ತದೆ. ಹಾಗಾಗಿ ವಿಟಮಿನ್ ಹೀರಿಕೊಳ್ಳಲಿಕ್ಕೆ ಫ್ಯಾಟ್ ಅತ್ಯವಶ್ಯಕ. ದೇಹದ ಉಷ್ಣತೆ ಮತ್ತು ರಕ್ಷಣೆ. ಚರ್ಮದ ಅಡಿಯಲ್ಲಿರುವ ಕೊಬ್ಬಿನ ಪದರವು ದೇಹದ ಉಷ್ಣತೆಯನ್ನು ಕಾಪಾಡುತ್ತದೆ ಮತ್ತು ಒಳಗಿನ ಪ್ರಮುಖ ಅಂಗಾಂಗಗಳಿಗೆ ಗಾಯವಾಗದಂತೆ ರಕ್ಷಿಸುತ್ತದೆ. ನಮ್ಮ ಚರ್ಮದ ಕೆಳಗಡೆ ಇದು ಈ ಕೊಬ್ಬಿನ ಪದರ ಇರುತ್ತದೆ. ಇದು ದೇಹದ ಉಷ್ಣತೆಯನ್ನು ಕಂಟ್ರೋಲ್ ಮಾಡುತ್ತದೆ. ಮೆದುಳಿನ ಆರೋಗ್ಯ. ನಮ್ಮ ಮೆದುಳಿನ 60% ಭಾಗ ಕೊಬ್ಬಿನಿಂದ ಮಾಡಲ್ಪಟ್ಟಿದೆ. ಹೀಗಾಗಿ ಮೆದುಳಿನ ಸರಿಯಾದ ಕಾರ್ಯನಿರ್ವಹಣೆಗೆ ಉತ್ತಮ ಕೊಬ್ಬು ಅತ್ಯಗತ್ಯ. ಉತ್ತಮ ಕೊಬ್ಬು ನಮ್ಮ ಮೆದುಳಿನ ಸರಿಯಾದ ಕಾರ್ಯನಿರ್ವಹಣೆಗೆ ಅವಶ್ಯಕ. ಕೊಬ್ಬಿನ ಏರುಪೇರಿನಿಂದಾಗಿ ಬರುವ ಸಮಸ್ಯೆಗಳು. ಕೊಬ್ಬು ನಮ್ಮ ದೇಹದಲ್ಲಿ ಕೊರತೆಯಾದರೆ ಚರ್ಮ ಒಣಗುತ್ತದೆ ಸ್ನೇಹಿತರೆ. ವಿಟಮಿನ್ಗಳ ಕೊರತೆ ಆಗುತ್ತದೆ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತದೆ. ಕೊಬ್ಬು ಹೆಚ್ಚಾದರೆ ರಕ್ತನಾಳಗಳಲ್ಲಿ ಕೊಬ್ಬು ಶೇಖರಣೆಯಾಗಿ ಕೊಲೆಸ್ಟ್ರಾಲ್, ಬೊಜ್ಜು, ಅಧಿಕ ರಕ್ತದೊತ್ತಡ ಮತ್ತು ಹೃದಯಾಘಾತದ ಅಪಾಯ ಹೆಚ್ಚಾಗುತ್ತದೆ. ವಿಟಮಿನ್ಗಳು ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಜೈವಿಕ ಕ್ರಿಯೆಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ವಿಟಮಿನ್ಗಳು ಎದಕ್ಕೆ ಸಹಾಯ ಮಾಡ್ತವೆ ಅಂದರೆ ಇದು ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಜೈವಿಕ ಕ್ರಿಯೆ ಅಂದರೆ ಸ್ನೇಹಿತರೆ ಇದು ವಿಸರ್ಜನೆ ಕ್ರಿಯೆ ಆಗಲಿ, ಪಚನ ಕ್ರಿಯೆ ಆಗಲಿ ಮತ್ತು ಉಸಿರಾಟ ಕ್ರಿಯೆ ಇವೆಲ್ಲ ಜೈವಿಕ ಕ್ರಿಯೆ. ಇವುಗಳನ್ನು ನಿಯಂತ್ರಿಸಲು ಇವು ವಿಟಮಿನ್ಗಳು ಸಹಾಯ ಮಾಡುತ್ತವೆ. ವಿಟಮಿನ್ಗಳಲ್ಲಿ 2 ಮುಖ್ಯ ಭಾಗಗಳಿವೆ. ಅವು ಯಾವುವು ಅಂತ ನೋಡೋಣ. ವಿಟಮಿನ್ಗಳಲ್ಲಿ 2 ವಿಧಗಳು. ಮೊದಲನೆಯದು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್, ಎರಡನೆಯದು ವಾಟರ್ ಸಾಲ್ಯುಬಲ್ ವಿಟಮಿನ್. ಇವಾಗ ನಾವು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ ಅಂದರೆ ಏನಂತ ನೋಡೋಣ. ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ ಅಂದರೆ ಈ ವಿಟಮಿನ್ಗಳು ಕೇವಲ ಕೊಬ್ಬಿನಲ್ಲಿ ಮಾತ್ರ ಈ ವಿಟಮಿನ್ಗಳು ಕರಗುತ್ತವೆ. ಹಾಗಾಗಿ ಈ ವಿಟಮಿನ್ಗಳನ್ನು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ ಅಂತ ಕರಿತೀವಿ. ಇವು ದೇಹದಲ್ಲಿ ಶೇಖರಣೆಯಾಗುತ್ತವೆ ಮತ್ತು ಇವುಗಳ ಹೀರಿಕೊಳ್ಳುವಿಕೆಗೆ ಕೊಬ್ಬಿನ ಅಂಶ ಅಗತ್ಯವಾಗಿರುತ್ತದೆ. ಯಾವ್ಯಾವು ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ಯಾವ್ಯಾವು? ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ ಮತ್ತು ವಿಟಮಿನ್ ಕೆ. ಈ 4 ವಿಟಮಿನ್ಗಳು ಕೊಬ್ಬಿನಲ್ಲಿ ಮಾತ್ರ ಕರಗುತ್ತವೆ. ಕೊಬ್ಬಿನಲ್ಲಿ ಕರಗಿದ ನಂತರ ಈ ವಿಟಮಿನ್ಗಳನ್ನು ನಮ್ಮ ದೇಹ ಹೀರಿಕೊಳ್ಳುತ್ತದೆ. ಈಗ ಮೊದಲನೇದಾಗಿ ವಿಟಮಿನ್ ಎ ಬಗ್ಗೆ ನೋಡೋಣ. ಇದು ಕಣ್ಣಿನ ದೃಷ್ಟಿ ಮತ್ತು ಚರ್ಮದ ಆರೋಗ್ಯಕ್ಕೆ ಅಗತ್ಯ. ಇದರ ಮೂಲ ಇದು ನಮಗೆ ಕ್ಯಾರೆಟ್, ಪಪ್ಪಾಯಿ ಮತ್ತು ಹಸಿರು ಎಲೆ ತರಕಾರಿಗಳಿಂದ ನಮ್ಮ ದೇಹಕ್ಕೆ ದೊರೆಯುತ್ತದೆ. ಇದರ ಕೊರತೆಯಿಂದ ಇರುಳುಗಣ್ಣು ರೋಗ ಬರುತ್ತದೆ. ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ನೈಟ್ ಬ್ಲೈಂಡ್ನೆಸ್ ಅಂತ ಕರಿತೀವಿ. ಈಗ ವಿಟಮಿನ್ ಡಿ ಇದು ಕೂಡ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್, ಕೊಬ್ಬಿನಲ್ಲಿ ಮಾತ್ರ ಕರಗುವ ವಿಟಮಿನ್. ಇದು ಮೂಳೆಗಳು ಮತ್ತು ಹಲ್ಲುಗಳ ಬಲವರ್ಧನೆಗೆ ಕ್ಯಾಲ್ಸಿಯಂ ಹೀರಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಇದರ ಮೂಲ ಮುಂಜಾನೆಯ ಸೂರ್ಯನ ಬಿಸಿಲು, ಮೊಟ್ಟೆ ಮತ್ತು ಮೀನಿನ ಎಣ್ಣೆ. ಇದರ ಕೊರತೆಯಿಂದ ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ರೋಗ ಬರುತ್ತದೆ. ರಿಕೆಟ್ಸ್ ರೋಗ ಅಂದರೆ ಮೂಳೆಗಳು ಮೃದುವಾಗುತ್ತದೆ. ಇಲ್ಲಿ ನೋಡ್ಬೋದು ಈ ಚಿತ್ರ. ಇದು ರಿಕೆಟ್ಸ್ ರೋಗಕ್ಕೆ ತುತ್ತಾದ ಒಂದು ಮಗುವಿನ ಚಿತ್ರ. ಇಲ್ಲಿ ಮೂಳೆಗಳು ಮೃದುವಾಗುತ್ತದೆ. ಇಲ್ಲಿ ನೋಡ್ಬೋದು ಕಾಲುಗಳು, ಆ ಮಗುವಿನ ಕಾಲುಗಳು ಹೀಗೆ ಬಾಗಿರುತ್ತವೆ. ವಿಟಮಿನ್ ಎ ಇದು ಕೂಡ ಕೊಬ್ಬಿನಲ್ಲಿ ಕರಗುವ ವಿಟಮಿನ್. ಇದು ಚರ್ಮದ ಕಾಂತಿ ಮತ್ತು ಕೋಶಗಳ ರಕ್ಷಣೆಗೆ ಸಹಾಯಕಾರಿಯಾಗಿದೆ. ಇದರ ಮೂಲ ಬಾದಾಮು, ಸೂರ್ಯಕಾಂತಿ ಬೀಜಗಳು ಮತ್ತು ಹಸಿರು ತರಕಾರಿಗಳಿಂದ ಈ ವಿಟಮಿನ್ ನಮಗೆ ಸಿಗುತ್ತದೆ. ವಿಟಮಿನ್ ಕೆ ಇದು ಗಾಯಗಳಾದಾಗ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುತ್ತದೆ. ವಿಟಮಿನ್ ಕೆ ಗಾಯಗಳಾದಾಗ ರಕ್ತಸ್ರಾವವನ್ನು ತಡೆಯಲಿಕ್ಕೆ ಸಹಾಯ ಮಾಡುತ್ತದೆ. ಇದರ ಮೂಲ ಬ್ರೋಕೊಲಿ, ಪಾಲಕ್ ಸೊಪ್ಪು ಮತ್ತು ಎಲೆಕೋಸು. ಇದು ನೋಡಿದ್ರಲ್ಲ ಸ್ನೇಹಿತರೆ, ಇವೆಲ್ಲ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್. ನಿಮಗೆ ಹೀಗೂ ಕೂಡ ಪ್ರಶ್ನೆ ಕೇಳ್ಬೋದು, ಇದರಲ್ಲಿ ಯಾವುವು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್, ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ಯಾವುವು ಅಂತ ಕೇಳ್ತಾರೆ. ಅಲ್ಲಿ ADK, BC, ABC ಹೀಗೆ ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ಅಲ್ಲಿ ನೀವು A, D, E ಮತ್ತು K ಅಂತ ಆಪ್ಷನನ್ನು ಹಾಕಬೇಕು. ಇಲ್ಲಿ ನೋಡ್ಬೋದು ವಿಟಮಿನ್ಗಳು. ವಿಟಮಿನ್ ಎ
ಇಲ್ಲಿ ನೋಡಿರಿ ಸ್ನೇಹಿತರೆ, ವಿಟಮಿನ್ ಎ ಇವೆಲ್ಲ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್. ವಿಟಮಿನ್ ಎ ಇದರ ರಾಸಾಯನಿಕ ಹೆಸರು ರೆಟಿನಾಲ್. ಇದರ ಕೊರತೆಯಿಂದ ಬರುವ ರೋಗ ಇರುಳುಗಣ್ಣು. ಇದರ ಲಕ್ಷಣ ಕತ್ತಲೆಯಲ್ಲಿ ಕಣ್ಣು ಕಾಣಿಸದೇ ಇರುವುದು. ವಿಟಮಿನ್ ಡಿ ಇದರ ರಾಸಾಯನಿಕ ಹೆಸರು ಸ್ನೇಹಿತರೆ, ಪರೀಕ್ಷೆಯಲ್ಲಿ ಇವನ್ನು ಕೂಡ ಕೇಳ್ತಾರೆ. ಇವುಗಳ ರಾಸಾಯನಿಕ ಹೆಸರುಗಳನ್ನು ಕೂಡ ಕೇಳ್ತಾರೆ. ಹಾಗಾಗಿ ಇವುಗಳನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತದೆ. ವಿಟಮಿನ್ ಡಿಯ ರಾಸಾಯನಿಕ ಹೆಸರು ಕ್ಯಾಲ್ಸಿಫೆರಾಲ್. ಇದರ ಕೊರತೆಯಿಂದ ಬರುವ ರೋಗ ರಿಕೆಟ್ಸ್. ಇದರ ಮುಖ್ಯ ಲಕ್ಷಣ ಮೂಳೆಗಳು ಮೃದುವಾಗುತ್ತವೆ. ವಿಟಮಿನ್ ಇ ಇದರ ರಾಸಾಯನಿಕ ಹೆಸರು ಟೋಕೋಫೆರಾಲ್. ಇದರ ಕೊರತೆಯಿಂದ ಬರುವಂಥ ರೋಗ ನರಗಳ ದೌರ್ಬಲ್ಯ. ಇದರ ಮುಖ್ಯ ಲಕ್ಷಣಗಳು ಸ್ನಾಯುಗಳ ನಿಯಂತ್ರಣ ತಪ್ಪುವುದು ಮತ್ತು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವುದು. ವಿಟಮಿನ್ ಕೆ ಇದರ ರಾಸಾಯನಿಕ ಹೆಸರು ಫೈಲೋಕ್ವಿನಾನ್. ಇದರ ಕೊರತೆಯಿಂದ ರಕ್ತ ಹೆಪ್ಪುಗಟ್ಟದಿರುವುದು. ಇದರ ಕೊರತೆಯಿಂದ ಏನಾಗುತ್ತದೆ ಅಂದರೆ ರಕ್ತ ನಮ್ಮ ದೇಹದಲ್ಲಿ ಸರಿಯಾಗಿ ಹೆಪ್ಪುಗಟ್ಟುವುದಿಲ್ಲ. ಗಾಯವಾದಾಗ ಹೆಚ್ಚು ರಕ್ತಸ್ರಾವವಾಗುತ್ತದೆ, ರಕ್ತ ಹೆಪ್ಪುಗಟ್ಟುವುದಿಲ್ಲ. ಇದರ ಮುಖ್ಯ ಲಕ್ಷಣ ಗಾಯವಾದಾಗ ಅತಿಯಾದ ರಕ್ತಸ್ರಾವವಾಗುವುದು. ನೀರಿನಲ್ಲಿ ಕರಗುವ ವಿಟಮಿನ್ಗಳು. ಇವಾಗ ನಾವು ಇದಕ್ಕಿಂತ ಮೊದಲು ನಾವು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಗಳನ್ನು ನೋಡಿದ್ದೀವಿ. ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳ ಬಗ್ಗೆ ನೋಡಿದ್ದೀವಿ. ಇವಾಗ ನೀರಿನಲ್ಲಿ ಕರಗುವ ವಿಟಮಿನ್ಗಳು ಯಾವುವು ಅಂತ ನೋಡೋಣ. ನೀರಿನಲ್ಲಿ ಕರಗುವ ವಿಟಮಿನ್ಗಳು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಮತ್ತು ವಿಟಮಿನ್ ಸಿ. ಇವೆರಡು ನೀರಿನಲ್ಲಿ ಕರಗುವ ವಿಟಮಿನ್ಗಳು. ಇವು ದೇಹದಲ್ಲಿ ಸಂಗ್ರಹವಾಗುವುದಿಲ್ಲ. ಪ್ರತಿದಿನ ಮೂತ್ರದ ಮೂಲಕ ಹೊರಗೆ ಹೋಗುವುದರಿಂದ ಇವುಗಳನ್ನು ದಿನನಿತ್ಯ ಆಹಾರದಲ್ಲಿ ಸೇವಿಸಬೇಕು. ಇವು ನೀರಿನಲ್ಲಿ ಸರಾಗವಾಗಿ ಕರಗುವುದರಿಂದ ಪ್ರತಿನಿತ್ಯ ನಮ್ಮ ಮೂತ್ರದ ಮೂಲಕ ಇವು ಹೊರಗಡೆ ಹೋಗ್ತಾವೆ. ಹಾಗಾಗಿ ಇವುಗಳನ್ನು ನಾವು ದಿನಾಲೂ ಸೇವಿಸಬೇಕು. ವಾಟರ್ ಸಾಲ್ಯುಬಲ್ ವಿಟಮಿನ್. ನೀರಿನಲ್ಲಿ ಕರಗುವ ವಿಟಮಿನ್ಗಳಲ್ಲಿ ಮೊದಲನೇದು ವಿಟಮಿನ್ ಬಿ ಕಾಂಪ್ಲೆಕ್ಸ್. ಬಿ ಕಾಂಪ್ಲೆಕ್ಸ್ ಯಾಕೆ ಅಂತಾರಂದರೆ ವಿಟಮಿನ್ ಬಿಯಲ್ಲಿ ವಿಟಮಿನ್ B1, B2, B3, B4, B9, B12 ಹೀಗೆ ಭಾಳಷ್ಟು ವಿಟಮಿನ್ಗಳು ಬರುತ್ತವೆ. ಹಾಗಾಗಿ ಅವೆಲ್ಲ ವಿಟಮಿನ್ಗಳಿಗೆ ಒಟ್ಟಿಗೆ ನಾವು ಬಿ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಇದು ದೇಹದಲ್ಲಿ ಶಕ್ತಿ ಉತ್ಪಾದನೆ ಮತ್ತು ರಕ್ತ ಕಣಗಳ ತಯಾರಿಕೆಗೆ ಅವಶ್ಯಕವಾಗಿರುತ್ತದೆ. ವಿಟಮಿನ್ ಬಿ ಕಾಂಪ್ಲೆಕ್ಸ್. ಇದರ ರಾಸಾಯನಿಕ ಹೆಸರು ಏನಂದರೆ ಥೈಮಿನ್. ಇದರ ರಾಸಾಯನಿಕ ಹೆಸರು ಥೈಮಿನ್. ಇದರ ಕೊರತೆಯಿಂದ ಈ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಕೊರತೆಯಿಂದ ದೇಹಕ್ಕೆ ಬೇರಿ ಬೇರಿ ಎಂಬ ರೋಗ ಬರುತ್ತದೆ. ಇಲ್ಲಿ ನೋಡ್ಬೋದು ನೀವು ಸ್ನೇಹಿತರೆ, ಬೇರಿ ಬೇರಿ ರೋಗಕ್ಕೆ ತುತ್ತಾದ ಒಬ್ಬರು ವ್ಯಕ್ತಿಯ ಕಾಲಿನ ಚಿತ್ರ. ಹೀಗೆ ಬೇರೆ ಬೇರೆ ರೋಗ ಬಂದಾಗ ಹೀಗೆ ಚರ್ಮ ಹೀಗಾಗುತ್ತದೆ. ಇದು ವಿಟಮಿನ್ ಬಿ ಕಾಂಪ್ಲೆಕ್ಸ್. ವಿಟಮಿನ್ ಬಿ ಕಾಂಪ್ಲೆಕ್ಸ್ ನಮಗೆ ಯಾವುದರಿಂದ ಸಿಗುತ್ತದೆ? ವಿಟಮಿನ್ ಬಿ ಕಾಂಪ್ಲೆಕ್ಸ್ ನಮಗೆ ಧಾನ್ಯಗಳಿಂದ, ಮೊಳಕೆ ಕಾಳುಗಳಿಂದ ಮತ್ತು ಹಾಲಿನಿಂದ ನಮಗೆ ದೊರೆಯುತ್ತದೆ. ಇದರ ಕೊರತೆಯಿಂದ ಬೇರೆ ಬೇರೆ ಮತ್ತು ಬಾಯಿ ಹುಣ್ಣು ಕೂಡ ಇದರಿಂದ ಬರುತ್ತದೆ. ಇವಾಗ ವಿಟಮಿನ್ ಸಿ. ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಗಾಯಗಳು ಬೇಗ ಒಣಗಲು ಇದು ವಿಟಮಿನ್ ಸಿ ಸಹಾಯ ಮಾಡುತ್ತದೆ. ಇತರ ರಾಸಾಯನಿಕ ಹೆಸರು ವಿಟಮಿನ್ ಸಿಯ ರಾಸಾಯನಿಕ ಹೆಸರು ಏನು ಅಂದರೆ ಅಸ್ಕಾರ್ಬಿಕ್ ಆಸಿಡ್ ಅಥವಾ ಅಸ್ಕಾರ್ಬಿಕ್ ಆಮ್ಲ. ಇದು ಯಾವುದರಿಂದ ನಮಗೆ ಸಿಗುತ್ತದೆ ಅಂದರೆ ವಿಟಮಿನ್ ಸಿ ನಿಂಬೆಹಣ್ಣು, ಕಿತ್ತಳೆ, ನೆಲ್ಲಿಕಾಯಿ, ಟೊಮೆಟೊ ಇಂತಹ ಹಣ್ಣು ಮತ್ತು ತರಕಾರಿಗಳಿಂದ ನಮಗೆ ವಿಟಮಿನ್ ಸಿ ದೊರೆಯುತ್ತದೆ. ಇದರ ಕೊರತೆಯಿಂದ ಸ್ಕರ್ವಿ ಎಂಬ ರೋಗ ಬರುತ್ತದೆ. ಇಲ್ಲಿ ನೋಡ್ಬೋದು ನೀವು, ಇದು ಸ್ಕರ್ವಿ ರೋಗಕ್ಕೆ ತುತ್ತಾದ ವ್ಯಕ್ತಿಯ ವಸಡಿನ ಚಿತ್ರ. ವಸಡುಗಳು ಹೀಗೆ ರಕ್ತಸ್ರಾವ ಆಗುತ್ತದೆ. ವಸಡುಗಳಲ್ಲಿ ಹೀಗೆ ರಕ್ತಸ್ರಾವ ಆಗುತ್ತದೆ ಸ್ಕರ್ವಿ ರೋಗ ಬಂದಾಗ. ಇದಷ್ಟು ವಿಟಮಿನ್ ಬಿ ಮತ್ತು ಸಿ ಬಗ್ಗೆ. ಇವೆರಡು ನೀರಿನಲ್ಲಿ ಕರಗುವ ವಿಟಮಿನ್ಗಳು. ನಿಮಗೆ ಏನಾದರೂ ನೀರಿನಲ್ಲಿ ಕರಗುವ ವಿಟಮಿನ್ಗಳು ಯಾವುವು ಅಂತ ಪ್ರಶ್ನೆ ಬಂದಾಗ ಸ್ನೇಹಿತರೆ, ನೀವು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಮತ್ತು ವಿಟಮಿನ್ ಸಿ ಅಂತ ಹೇಳಬೇಕು. ಇವಾಗ ಖನಿಜಾಂಶಗಳು. ಮಿನರಲ್ಸ್. ಖನಿಜಾಂಶಗಳು ದೇಹದ ಬೆಳವಣಿಗೆಗೆ, ಮೂಳೆಗಳ ರಚನೆ ಮತ್ತು ರಸದೂತಗಳ ನಿಯಂತ್ರಣಕ್ಕೆ ಅಗತ್ಯವಾದ ಅಜೈವಿಕ ಘಟಕಗಳು. ಇವು ಅಜೈವಿಕ ಘಟಕಗಳು. ಇವುಗಳಿಗೆ ಜೀವ ಇರುವುದಿಲ್ಲ. ಇವು ಒಂಥರ ನಿರ್ಜೀವ ಘಟಕಗಳು. ಇವು ನಮ್ಮ ದೇಹದ ಬೆಳವಣಿಗೆಗೆ
ಮೂಳೆಗಳ ರಚನೆಗೆ ಮತ್ತು ಹಾರ್ಮೋನಲ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಇವು ಅವಶ್ಯಕ ಖನಿಜಗಳು. ಯಾವ ಖನಿಜಗಳು ಅಂದರೆ ಕ್ಯಾಲ್ಸಿಯಂ, ಐರನ್, ಅಯೋಡಿನ್, ಪೊಟ್ಯಾಷಿಯಂ, ಸೋಡಿಯಂ ಇನ್ನೂ ಮುಂತಾದ ಖನಿಜಗಳು ನಮ್ಮ ದೇಹಕ್ಕೆ ಅವಶ್ಯಕ. ಮೊದಲು ಇಲ್ಲಿ ನಾವು ಕೆಲವೊಂದು ಖನಿಜಗಳನ್ನು ಮಾತ್ರ ನೋಡೋಣ. ಕ್ಯಾಲ್ಸಿಯಂ ಇದು ಮೂಳೆಗಳು ಮತ್ತು ಹಲ್ಲುಗಳನ್ನು ಬಲಪಡಿಸುತ್ತದೆ. ಕ್ಯಾಲ್ಸಿಯಂ ಇದರ ಮೂಲ ಇದು ನಮಗೆ ಹಾಲು, ಮೊಸರು, ರಾಗಿ, ಹಸಿರು ಸೊಪ್ಪುಗಳಲ್ಲಿ ಸಿಗುತ್ತದೆ. ಇದರ ಕೊರತೆಯಿಂದ ಆಸ್ಟಿಯೋಪೊರೋಸಿಸ್ ಎಂಬ ರೋಗ ಬರುತ್ತದೆ. ಆಸ್ಟಿಯೋಪೊರೋಸಿಸ್ ಅಂದರೆ ಮೂಳೆಗಳು ದುರ್ಬಲವಾಗುವುದು. ಕಬ್ಬಿಣದ ಅಂಶ ಐರನ್ ಕೂಡ ಒಂದು ಮಿನರಲ್. ಇದು ರಕ್ತದಲ್ಲಿ ಹಿಮೋಗ್ಲೋಬಿನ್ ಉತ್ಪಾದನೆಗೆ ಮತ್ತು ಆಮ್ಲಜನಕದ ಸರಬರಾಜಿಗೆ ಅತ್ಯಗತ್ಯ. ಐರನ್ನಿಂದ ನಮ್ಮ ದೇಹದಲ್ಲಿ ಆಮ್ಲಜನಕ ಆರಾಮಾಗಿ ಸರಬರಾಜಾಗುತ್ತದೆ ಮತ್ತು ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಉತ್ಪಾದನೆಗೆ ಕೂಡ ಇದು ಸಹಾಯ ಮಾಡುತ್ತದೆ. ಇದರ ಮೂಲ ಇದು ಬೆಲ್ಲ, ಪಾಲಕ್ ಸೊಪ್ಪು, ಒಣದ್ರಾಕ್ಷಿ, ಮಾಂಸದಿಂದ ನಮ್ಮ ದೇಹಕ್ಕೆ ಸಿಗುತ್ತದೆ. ಇದರ ಕೊರತೆಯಿಂದ ರಕ್ತಹೀನತೆ ಉಂಟಾಗುತ್ತದೆ. ಅದಕ್ಕೆ ನಾವು ಅನಿಮಿಯಾ ಅಂತ ಕೂಡ ಕರಿತೀವಿ. ಅಯೋಡಿನ್ ಕೂಡ ಒಂದು ಮಿನರಲ್. ಥೈರಾಯ್ಡ್ ಗ್ರಂಥಿಯ ಸರಿಯಾದ ಕಾರ್ಯನಿರ್ವಹಣೆಗೆ ಅಯೋಡಿನ್ ಅಗತ್ಯ. ಥೈರಾಯ್ಡ್ ಗ್ರಂಥಿಯ ಕಾರ್ಯನಿರ್ವಹಣೆಗೆ ಅಗತ್ಯ. ಇದರ ಮೂಲ ಅಯೋಡೀಕರಿಸಿದ ಉಪ್ಪು ಮತ್ತು ಸಮುದ್ರ ಆಹಾರದಲ್ಲಿ ಮತ್ತು ಅಯೋಡೀಕರಿಸಿದ ಉಪ್ಪುಗಳಲ್ಲಿ ನಮಗೆ ಅಯೋಡಿನ್ ಅಂಶ ಸಿಗುತ್ತದೆ. ಇದರ ಕೊರತೆಯಿಂದ ಗಳಗಂಡ ರೋಗ ಬರುತ್ತದೆ. ಗ್ವಾಯ್ಟರ್ ಅಥವಾ ಕುತ್ತಿಗೆ ಭಾಗ ಬಾತುಕೊಳ್ಳುವುದು. ಪೊಟ್ಯಾಷಿಯಂ ಮತ್ತು ಸೋಡಿಯಂ ಇವು ಕೂಡ ಮಿನರಲ್. ಇವು ದೇಹದಲ್ಲಿ ನೀರಿನ ಸಮತೋಲನ ಮತ್ತು ನರಗಳ ಸಂಕೇತಗಳ ರವಾನೆಗೆ ಸಹಾಯ ಮಾಡುತ್ತದೆ. ನರ್ವ್ ಸಿಗ್ನಲ್ ಟ್ರಾನ್ಸ್ಮಿಷನ್ ನರಗಳಲ್ಲಿ ನಮಗೆ ಸಿಗ್ನಲ್ ಟ್ರಾನ್ಸ್ಮಿಟ್ ಆಗ್ತಾವೆ. ಒಂದು ಕಡೆಯಿಂದ ಮತ್ತೊಂದು ಕಡೆ ಸಿಗ್ನಲ್ ಜಂಪ್ ಆಗಿ ಹೋಗ್ತಾವೆ. ಅದಕ್ಕೆ ಇದು ಪೊಟ್ಯಾಷಿಯಂ ಮತ್ತು ಸೋಡಿಯಂ ಸಹಾಯಕವಾಗುತ್ತದೆ. ಇದರ ಮೂಲ ಪೊಟ್ಯಾಷಿಯಂ ಮತ್ತು ಸೋಡಿಯಂನ ಮೂಲ ಬಾಳೆಹಣ್ಣು, ಎಳನೀರು, ಸಾಮಾನ್ಯ ಉಪ್ಪು. ಇದು ಪೊಟ್ಯಾಷಿಯಂ ಮತ್ತು ಸೋಡಿಯಂನ ಮೂಲ. ಓಕೆ ಸ್ನೇಹಿತರೆ, ಇದಿಷ್ಟು ಹೆಲ್ತ್ ಎಜುಕೇಷನ್ ಅಂದರೆ ಏನು, ಡಯಟ್ ಅಂದರೆ ಏನು, ಬ್ಯಾಲೆನ್ಸ್ ಡಯಟ್ ಅಂದರೆ ಏನು, ನ್ಯೂಟ್ರಿಷನ್ ಅಂದರೆ ಏನು, ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ಏನು, ಇದೆಲ್ಲ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಸ್ನೇಹಿತರೆ ನಿಮಗೆ ಹೆಚ್ಚಾಗಿ ಕೇಳುವ ಪ್ರಶ್ನೆಗಳು ಯಾವ್ಯಾವು ಅಂದರೆ, ನಿಮಗೆ ಸ್ನೇಹಿತರೆ ಆರೋಗ್ಯ ಎಂದರೇನು ಅಂತ ಕೇಳ್ತಾರೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆರೋಗ್ಯ ಅಂದರೆ ಏನಂತ ಕೇಳ್ತಾರೆ. ಅದಕ್ಕೆ ನೀವು ಸರಿಯಾಗಿ ಉತ್ತರಿಸಬೇಕು. ಮತ್ತು ಇದರ ಜೊತೆಗೆ ಆರೋಗ್ಯದ ಮೇಲೆ ಪ್ರಭಾವ ಬೀರೋ ಅಂಶಗಳು ಹೆರಿಡಿಟಿ ಮತ್ತು ಎನ್ವಿರಾನ್ಮೆಂಟ್ ಅಂತ ಹೇಳಬೇಕು. ಮತ್ತು ಇದರ ಜೊತೆಗೆ ಸ್ನೇಹಿತರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ಏನು ಮತ್ತು ಯಾವುವು ಅಂತ ಕೇಳ್ತಾರೆ. ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ವಿಟಮಿನ್ಸ್ ಮತ್ತು ಮಿನರಲ್ಸ್. ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ಏನು ಮತ್ತು ಯಾವುವು ಅಂತ ಕೇಳ್ತಾರೆ. ಅವನು ಕೂಡ ಉತ್ತರಿಸಬೇಕು. ಇದರ ಜೊತೆಗೆ ಕಾರ್ಬೋಹೈಡ್ರೇಟ್, 1 ಗ್ರಾಮ್ ಕಾರ್ಬೋಹೈಡ್ರೇಟ್ನಿಂದ ನಮಗೆ ಎಷ್ಟು ಪ್ರಮಾಣದ ಶಕ್ತಿ ದೊರೆಯುತ್ತದೆ ಅಂತ ಕೇಳ್ತಾರೆ. 1 ಗ್ರಾಮ್ ಪ್ರೋಟೀನ್ನಿಂದ ನಮಗೆ ಎಷ್ಟು ಪ್ರಮಾಣದ ಶಕ್ತಿ ದೊರೆಯುತ್ತದೆ ಅಂತ ಕೇಳ್ತಾರೆ. 1 ಗ್ರಾಮ್ ಫ್ಯಾಟ್ನಿಂದ ನಮಗೆ ಎಷ್ಟು ಪ್ರಮಾಣದ ಶಕ್ತಿ ದೊರೆಯುತ್ತದೆ ಅಂತ ಕೇಳ್ತಾರೆ. ಇವುಗಳಿಗೆ ಕೂಡ ಉತ್ತರಿಸಬೇಕು ಸರಿಯಾಗಿ. ಮತ್ತು ಸ್ನೇಹಿತರೆ ಇದರ ಜೊತೆಗೆ ಪ್ರೋಟೀನ್ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳ್ತಾರೆ. ಪ್ರೋಟೀನ್ ಅಮೈನೋ ಆಸಿಡ್ಸ್ ಅಥವಾ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳಬೇಕು. ಮತ್ತು ಅದರ ಜೊತೆಗೆ ಇದು ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದಿ ಬಾಡಿ, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಪ್ರೋಟೀನ್ಗೆ ಏನಂತ ಕರೀತಾರಂತ ಕೂಡ ಕೇಳ್ತಾರೆ. ಆವಾಗ ಪ್ರೋಟೀನ್ ಇದು ದೇಹದ ಕಟ್ಟಡಗಳ ಇಟ್ಟಿಗೆಗಳೆಂದು ಕರೆಯುತ್ತಾರೆ ಅಂತ ಹೇಳಬೇಕು. ಇದರ ಜೊತೆಗೆ ಸ್ನೇಹಿತರೆ 1 ಗ್ರಾಮ್ ಪ್ರೋಟೀನಿಂದ 4 ಕ್ಯಾಲರಿ ಶಕ್ತಿ ದೊರೆಯುತ್ತದೆ ಅಂತ, ಎಷ್ಟು ಶಕ್ತಿ ದೊರೆಯುತ್ತದೆ ಅಂತ ಕೇಳ್ತಾರೆ. ಆವಾಗ 4 ಕ್ಯಾಲರಿ ಶಕ್ತಿ ದೊರೆಯುತ್ತದೆ ಅಂತ ಹೇಳಬೇಕು. ಅದರ ಜೊತೆಗೆ ಪ್ರೋಟೀನ್ ಕೊರತೆಯಿಂದ ಯಾವ ರೋಗಗಳು ಬರುತ್ತವೆ ಅಂತ ಕೇಳ್ತಾರೆ. ಅದರಲ್ಲಿ ಆಪ್ಷನ್ನಲ್ಲಿ ಕ್ವಾಶಿಯೋರ್ಕ್ಯೂರ್ ಮತ್ತು ಮರಾಸ್ಮಸ್ ಇದ್ದರೆ ಅದನ್ನು ಆಪ್ಷನನ್ನು ಟಿಕ್ ಮಾಡಬೇಕು. ಅದರ ಜೊತೆಗೆ ಫ್ಯಾಟ್ನಲ್ಲಿ 1 ಗ್ರಾಮ್ ಫ್ಯಾಟ್ನಿಂದ ಎಷ್ಟು ಕ್ಯಾಲರಿ ಶಕ್ತಿ ದೊರೆಯುತ್ತದೆ ಅಂತ ಕೇಳಿದ್ರೆ 9 ಕ್ಯಾಲರಿ ಶಕ್ತಿ ದೊರೆಯುತ್ತದೆ ಅಂತ ಹೇಳಬೇಕು.
ಅದರ ಜೊತೆಗೆ ಸ್ನೇಹಿತರೆ ವಿಟಮಿನಲ್ಲಿ ಹೆಚ್ಚಾಗಿ ಕೇಳುವ ಪ್ರಶ್ನೆ ಅಂದರೆ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಗಳು ಯಾವುವು ಅಂತ ಕೇಳ್ತಾರೆ. ಆವಾಗ ನೀವು ಎ, ಡಿ, ಇ ಮತ್ತು ಕೆ ಅದರ ಜೊತೆಗೆ ವಾಟರ್ ಸಾಲ್ಯುಬಲ್ ವಿಟಮಿನ್ಗಳು ಯಾವುವು ಅಂತ ಕೂಡ ಕೇಳ್ತಾರೆ. ಅವುಗಳು ಬಿ ಮತ್ತು ಸಿ. ಮತ್ತು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಗಳಲ್ಲಿ ಎದ ರಾಸಾಯನಿಕ ಹೆಸರು ಏನಂತ ಕೇಳ್ತಾರೆ, ಡಿದ ರಾಸಾಯನಿಕ ಹೆಸರು ಏನಂತ ಕೇಳ್ತಾರೆ, ಇದ ರಾಸಾಯನಿಕ ಹೆಸರು ಮತ್ತು ಕೆದ ರಾಸಾಯನಿಕ ಹೆಸರು, ಅದರ ಕೊರತೆಯಿಂದ ಬರುವಂಥ ರೋಗಗಳು, ಇವುಗಳನ್ನೆಲ್ಲ ನೀವು ನೆನಪಿಟ್ಕೋಬೇಕು ಸ್ನೇಹಿತರೆ. ಇದರ ಜೊತೆಗೆ ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಇವೆರಡರ ರಾಸಾಯನಿಕ ಹೆಸರು, ಇದರಿಂದ ಬರುವ ರೋಗಗಳ ಬಗ್ಗೆ ಮಾಹಿತಿ ಇರಬೇಕು ಸ್ನೇಹಿತರೆ ನಿಮಗೆ. ಇದರ ಜೊತೆಗೆ ಖನಿಜಾಂಶಗಳು ಇಲ್ಲಿ ನಾನು ಒಂದು 4 ಖನಿಜಾಂಶಗಳ ಬಗ್ಗೆ ಮಾತ್ರ ಹೇಳಿದ್ದೀನಿ. ಇನ್ನೂ ಸಾಕಷ್ಟು ಖನಿಜಾಂಶಗಳು ನಮ್ಮ ದೇಹಕ್ಕೆ ಬೇಕಾಗುತ್ತದೆ ಸ್ನೇಹಿತರೆ. ಅವುಗಳ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿ ಇಟ್ಕೋರಿ. ಓಕೆ ಸ್ನೇಹಿತರೆ, ಇದಿಷ್ಟು ಹೆಲ್ತ್ ಎಜುಕೇಷನ್ ಬಗ್ಗೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಬೇರೆ ಯಾವುದಾದ್ರೂ ಒಂದು ಟಾಪಿಕ್ಗಳನ್ನ ತಗೋತೀನಿ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ. ಅದನ್ನು ಇದೇ ರೀತಿಯಾಗಿ ವಿವರವಾಗಿ ವಿಶ್ಲೇಷಣೆಯನ್ನು ಮಾಡುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಓಕೆ, ಧನ್ಯವಾದಗಳು.